ಶಕಾಲಗಳಲ್ಲಿ ರಾಜಮಂಡ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದ್ದು ಮೋಕ್ಷ ಅಧಿಕಾರದ 4ನೇ ಮಂಗಲಕರಶಿದೆ. ಅದ್ವೈತಾಖಿಲೀಚೇತನಚರತಿ ದ್ರವ್ಯತಿರೂಪಂ ತ್ಯಜೇ ತತ್ಸಾಮಾನ್ಯವಿಶೇಷರೂಪವಿರಹ ಸಾಸ್ತ್ವಿತ್ವಮೇವ ತ್ಯಜೇತ್ ತತ್ಯಾಗೇ ಜಡತಾಚಿತೋ ವಿಭವತಿ ವ್ಯಾಪ್ಯೋ ವಿನಾ ವ್ಯಾಪಕಾತ್ ಆತ್ಮಾ ಚಾಂತಮುಪೈತಿ ತೇನ ನಿಯತಂ ದ್ರವ್ಯತಿರೂಪಾಸ್ತು ಚೇತ್. ಆಗಿತ್ತಲ್ರಿ. ಏಕಶ್ಚಿದಶ್ಚಿನ್ಮಯ ಏವ ಭಾವೋ ಭಾವಾಪರೇ ಏತಿರತಿ ಪರೇಷಾಂ ಗ್ರಾಹ್ಯಸ್ತತಶ್ಚಿನ್ಮಯ ಏವ ಭಾವೋ ಭಾವಾಪರೇ ಸರ್ವತ ಏವ ಹೇಯಃ. ಚಿತಃ ಚಿನ್ಮಯಃ ಭಾವಃ ಏವ. ಚಿತಃ ಜೀವದ್ರವ್ಯದ ಭಾವಃ ಸ್ವಭಾವವು, ಚಿನ್ಮಯಃ ಚೇತನ ಮಾತ್ರವಿದೆ. ಏವ ನಿಶ್ಚಯದಿಂದ ಹೀಗೆಯೇ ಇದೆ, ಬೇರೆ ಇಲ್ಲ. ಹೇಗಿದೆ ಚೇತನ ಮಾತ್ರ ಭಾವವು? ಏಕಃ ನಿರ್ವಿಕಲ್ಪವಿದೆ, ನಿರ್ಭೇದವಿದೆ, ಸರ್ವಥಾ ಶುದ್ಧವಿದೆ. ಕಿಲ ಏ ಪರೇ ಭಾವಃ ತೇ ಪರೇಷಾಂ. ಕಿಲ ನಿಶ್ಚಯದಿಂದ ಏ ಪರೇ ಭಾವಃ ಶುದ್ಧ ಚೈತನ್ಯ ಸ್ವರೂಪದೊಂದಿಗೆ ಬೇರೆಯಾಗಲಾರದಂಥ ಯಾವ ದ್ರವ್ಯ ಕರ್ಮ ಬೇರೆಯಾದಂಥ ಏನಿದೆ, ಯಾವ ದ್ರವ್ಯ ಕರ್ಮ ಭಾವಕರ್ಮ ಅನ್ನೋ ಕರ್ಮ ಸಂಬಂಧದ ಪರಿಣಾಮಗಳಿವೆ, ಅವು ಪರೇಷಾಂ ಎಲ್ಲವೂ ಉದ್ಗಡ ಕರ್ಮದವಿವೆ, ಜೀವದವುಗಳಲ್ಲ. ತತಃ ಚಿನ್ಮಯಃ ಭಾವಃ ಗ್ರಾಹ್ಯಃ. ಅದೇ ಏನಿದೆ, जीव के नहीं है, ನಹಿ ಹೈ, ಬೆರೆಯಲಾರದಂಥ. ಅದು ಆಮೇಲೆ ದೀರ್ಘ ತಪ್ಪಿತನ. ತತಃ ಚಿನ್ಮಯಃ ಭಾವಃ ಗ್ರಾಹ್ಯಃ ಏವ ಪರೇ ಭಾವಃ ಸರ್ವತಃ ಹೇಯಃ ಏವ. ತತಃ ಆದುದರಿಂದ ಚಿನ್ಮಯಃ ಭಾವಃ ಶುದ್ಧ ಚೈತನ ಮಾತ್ರವಿರುವ ಸ್ವಭಾವವು ಅದು ಗ್ರಾಹ್ಯ ಏವ ಜೀವದ ಸ್ವರೂಪವಿದೆ ಎಂಬ ಅನುಭವ ಮಾಡುವುದು ಯೋಗ್ಯವಿದೆ. ಪರೇ ಭಾವ ಇದರಿಂದ ಭಿನ್ನವಾದ ಯಾವ ದ್ರವ್ಯ ಕರ್ಮ ಭಾವಕರ್ಮ ನೌಕರ್ಮದ ಸ್ವಭಾವವಿದೆ, ಅವು ಸರ್ವತಃ ಹೇಯ ಏವ ಸರ್ವಥಾ ಪ್ರಕಾರದಿಂದ ಜೀವದ ಸ್ವರೂಪವಿಲ್ಲವೆಂಬ ಅನುಭವ ಮಾಡುವುದು ಯೋಗ್ಯವಿದೆ. ಇಂಥ ಅನುಭವವು ಸಮ್ಯಕ್ತ್ವವಿದೆ. ಸಮ್ಯಕ್ತ್ವ ಗುಣವು ಮೋಕ್ಷದ ಕಾರಣವಿದೆ. ಯಾವ ದ್ರವ್ಯಕರ್ಮ ಭಾವಕರ್ಮ ಕರ್ಮಗಳಿದ್ದಾವೆಯೋ ಅವ ಶುದ್ಧ ಜೀವದ ಸ್ವರೂಪದ ಜೊತೆಗೆ ಎಂದೂ ಏಕರೂಪ ಆಗುವುದಿಲ್ಲ. ಅನಂತ ಕಾಲದಿಂದ ಜೊತೆಗಿದ್ರೂ ಕೂಡ ಬೆರೆತು ಹೋಗುವುದಿಲ್ಲ, ಒಂದಾಗಿ ಹೋಗುವುದಿಲ್ಲ. ಯಾಕೆಂತಂದ್ರೆ ಜೀವದ್ರವ್ಯದ ಸ್ವಭಾವ ಚೇತನ ಮಾತ್ರ ಇದೆ. ಇಲ್ಲಿ ಪುನಃ ಸಮ್ಯಕ್ತ್ವದ ಮಾತು ಹೇಳ್ತಾ ಇದ್ದಾರೆ.
ಮೋಕ್ಷದ ಕಾರಣರೂಪ ಯಾವ ಸಮ್ಯಕ್ತ್ವ ಇದೆಯೋ ಆ ಸಮ್ಯಕ್ತ್ವದ ಮಾತನ್ನು ಪುನಃ ಹೇಳ್ತಾ ಇದ್ದಾರೆ. ಸಾಧಕ ಜೀವದ ಜೀವನನ ಹೀಗಿದೆ. ಒಮ್ಮೆ ಸಾಧ್ಯದ ಸ್ಪರ್ಶ ಮಾಡಿದರೆ ಒಮ್ಮೆ ವಿಕಲ್ಪ ರೂಪದಿಂದ ಸಾಧನಾದ ಮಾರ್ಗದೊಳಗೆ ಬರ್ತಿದೆ. ಮೋಕ್ಷದ ಸ್ವರೂಪ ಹೇಳಿದರು, ಮೋಕ್ಷ ಅಧಿಕಾರ ಇದೆ. ಆದರೆ ಪುನಃ ಪ್ರಾರಂಭ ಇಲ್ಲಿ ಆಗ್ತಾ ಇದೆ. ಸಮ್ಯಕ್ತ್ವದಿಂದ ಮೋಕ್ಷ ಅಂತಿದೆ ಅನ್ನೋದು ಕೊನೆಗೆ ಶಬ್ದ ಇಟ್ಟರು. ಆದರೆ ಜೀವನಿಗೆ ಯಾವ ಬಾಲಬೋಧಿನಿ ಟೀಕೆ ಅಂಥೇಳಿ ಹೆಸರಿಟ್ಟರು ಟೀಕಾಕಾರರ. ಹಾಗಾದರೆ ಬಾಲ ಯಾರಿಗೆ ಆತ್ಮಕಲ್ಯಾಣದ ಅಭಿಲಾಷೆ ಅಂತೂ ತೀವ್ರ ಇದೆ, ಆದ್ರೆ ಇನ್ನೂ ಅನುಭೂತಿ ಆಗಿಲ್ಲ ಅಂಥವರನ್ನ ಬಾಲದಾರರೇ ಇಲ್ಲ. ತೀವ್ರ ಇದೆ ಭವ ದುಃಖದಿಂದ ಬಿಡುಗಡೆ ಹೊಂದುವ ಭಾವ. ಕೇವಲ ಸ್ವಾಧ್ಯಾಯದ ಸಲುವಾಗೆಲ್ಲ, ಪೂಜೆಯ ಸಲುವಾಗೆಲ್ಲ, ದರ್ಶನ, ತೀರ್ಥ ವಂದನೆ, ಪರ್ವಗಳ ಆಚರಣೆ, ಕೇವಲ ಆ ಯಾವ ಒಂದು ಕ್ಷೇತ್ರ ಅಥವಾ ಕಾಲ ವಿಶಿಷ್ಟದವು ಅವುಗಳಿಗೆ ಸಂಬಂಧಿಸಿದ ಹಾಗೆ ಅಲ್ಲ. ಆದರೆ ಭವಚಕ್ರದಿಂದ ಬಿಡುಗಡೆ ಹೊಂದುವಂಥ ಭಾವ ಆಂತರ್ಯದಿಂದ ಸರ್ವಜ್ಞರ ವಚನದ ಮೇಲೆ ಶ್ರದ್ಧೆ ಮತ್ತು ಸ್ವಯಂ ಆ ಪ್ರಕಾರ ವಿಶ್ವದ ಆಗು ಹೋಗುಗಳ ಸ್ವರೂಪವನ್ನು ನೋಡಿ ಯಾರಿಗೆ ಇಂಥ ದುಃಖಮಯ ಸಂಸಾರದಿಂದ, ಸ್ವಾರ್ಥಮಯ ಸಂಸಾರದಿಂದ ಬಿಡುಗಡೆ ಹೊಂದಬೇಕೆನ್ನುವ ಆಂತರ್ಯದ ಅಭಿಲಾಷೆ ಜಾಗೃತ ಆಗಿದೆಯೋ ಅವರು ಬಾಲಕರೇ. ಎಲ್ಲಿ ಮರಣದೊಳಗೆ ಬಾಲ ಮರಣ ಹೇಳಿದ್ರು ಆ ಮಾತಿಲ್ಲ. ಅಲ್ಲಿ ಬಾಲ ಮರಣ ಸಮ್ಯಕ್ ದೃಷ್ಟಿ ಇತ್ತು, ಬಾಲ ಮರಣ ಮಿಥ್ಯಾ ದೃಷ್ಟಿ ಇತ್ತು. ಆದರೆ ಇಲ್ಲಿ ಬಾಲಬೋಧ ಅಂತ ಹೇಳಿದ್ರಲ್ಲ, ಇಲ್ಲಿ ಯಾರಿಗೆ ಸಂಸಾರದ ರುಚಿ ಸ್ವಲ್ಪ ಮಾತ್ರ ಕೂಡ ಉಳಿದಿಲ್ಲ. ಎರಡು ಕಾರಣ ಹೇಳ್ತಾರೆ. ಒಂದು, ಸರ್ವಜ್ಞರ ವಚನದ ಮೇಲೆ ಸಂಪೂರ್ಣ ಶ್ರದ್ಧೆ ಇದೆ. ಇನ್ನೊಂದ, ಪ್ರಗಟ ಜ್ಞಾನದ ಮೂಲಕ ಜಗತ್ತಿನ ಆಗು ಹೋಗುಗಳನ್ನು, ಜೀವ ಮತ್ತು ಅಜೀವ ಪದಾರ್ಥಗಳ, ಉದ್ಗಲ ಪದಾರ್ಥಗಳ, ದೇಹ ಇರಲಿ, ಧನ ಇರಲಿ, ಜೀವ ತಾಯಿ ತಂದೆ ಇರಲಿ, ಪುತ್ರಾಧಿಕರ ಇರಲಿ, ಪರಿಣತಿಯನ್ನ ನೋಡಿ, ಸ್ವತಂತ್ರ ಪರಿಣತಿಯನ್ನ, ದೋಷ ಅಂದ್ರೆ ಸ್ವತಂತ್ರ ಪರಿಣತಿ ಇದೆ. ಆ ಪರಿಣತಿಗೆ ಕಟ್ಟಬಿದ್ದ ಜೀವಾಗಲಿ ಉದ್ಗಲಾಗಲಿ ಪರಿಣಮನ ಮಾಡುತ್ತಿದ್ದಾರೆ. ಇದನ್ನು ತಿಳ್ಕೊಂಡ ಇಂಥ ಜಡಚೇತನಗಳ ಸಂಯೋಗದಿಂದ, ಸಂಯೋಗ ದೃಷ್ಟಿಯನ್ನು ಬಿಟ್ಟುಕೊಟ್ರೆ ನಾನು ಬೇರೆ ಆಗೋ ಸಾಧ್ಯ ಇದೆ. ಇದರದ ಆಂತರ್ಯದೊಳಗೆ ದೃಢವಾದ ನಿರ್ಣಯಪೂರ್ವಕ ತನ್ನ ಅರೂಪಿ ಚಿನ್ಮಾತ್ರ ಅನಂತ ಕಾಲದಿಂದ ಅನನುಭೂತ ಇರುವಂಥ ನಿಜ ತತ್ವದ ಪ್ರತ್ಯಕ್ಷ ಪ್ರಾಪ್ತಿಯ ಸಲುವಾಗಿ, ಅನುಭೂತಿಯ ಸಲುವಾಗಿ, ಶ್ರದ್ಧೆಯ ಸಲುವಾಗಿ, ಜ್ಞಾನದ ಸಲುವಾಗಿ ಯಾವ ಜೀವ ನಿಜವಾಗಿಯೂ ಉದ್ಯಮ ಆರಂಭ ಮಾಡಿದನೋ ಅವನಿಗೆ ಬೋಧ ಮಾಡ್ತಾ ಇದ್ದಾರೆ ಈ ಕಲಶಗಳ ಆಧಾರದಿಂದ ಟೀಕಾಕಾರ. ಇಲ್ಲಿ ಮೋಕ್ಷ ಅಧಿಕಾರಕ್ಕೆ ಬಂದ ನಂತರ ಕೂಡ ಸಮ್ಯಕ್ತ್ವದ ಮಾತು ಹೇಳ್ತಾರೆ ಅಂತಂದ್ರೆ ಇದು ಈರ್ವರೆಗೆ ಇದೆ. ಒಬ್ಬ ಸಮ್ಯಕ್ ದರ್ಶನ ಪ್ರಾಪ್ತ 4ನೇ ಗುಣಸ್ಥಾನವರ್ತಿಗೇನೂ ಇದೆ. ಒಬ್ಬ ನಿಯಮದಿಂದ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳುವಂಥ ದ್ವಾರದೊಳಗೆ ಬಂದ ನಿಂತಿದ್ದಾನೆ, ಅವನಿಗೂ ಇದೆ. ಉಳಿದ ಹಾಗೆ
ಪಂಚಮಗುಣ ಸ್ಥಾನ ಬರ್ತಿದ್ದಂತೂ ಉದ್ಯಮ ಮುನಿಯೋಗ್ಯ ಜೀವನದ್ದನ್ನು ನಡೆದದ್ದ ಇದೆಯಲ್ಲ. ಹೀಗಾಗಿ ಈವರೆಗೆ ಯಾವ ಕಥನ ಮಾಡ್ತಾ ಇದ್ದಾರೆ, ತಿಳಿಸಿಕೊಡ್ತಾ ಇದ್ದಾರೆ, ಆ ಕಥನ ಅಥವಾ ಟೀಕೆಯ ಹೆಸರ ಬಾಲಬೋಧಿನಿ. ಇಬ್ಬರೂ ಬಾಲಕರಾರೆ. ಯಾವ ಮಾತೆಯ ಗರ್ಭದೊಳಗೆ ಬಂದಿದ್ದಾನ ಅವನು ಬಾಲಕದನು, ಯಾವ ಭೂಮಿಗೆ ಬಂದಿದ್ದಾನ ಅವನು ಬಾಲಕದನು. ಅದನ್ನೇ ನಿಲ್ತ ಮಾತೆಯ ಗರ್ಭದೊಳಗೆ ಬಂದಿದ್ದಾನೆ. 5 ತಿಂಗಳು 7 ತಿಂಗಳು 8 ತಿಂಗಳು ಆಗಿದೆ ಅಲ್ಲ, ಅವನು ಬಾಲಕದ. ಭೂಮಿಗೆ ಯಾವ ಬಂದಿದ್ದಾನೋ ಗರ್ಭಾವಾಸವನ್ನು ಪೂರ್ಣ ಮಾಡಿ ಅವನು ಬಾಲಕದ. ಹಾಗಾದರೆ ಇಲ್ಲಿ ಯಾವ ನಿಯಮದಿಂದ ಆತ್ಮನ ಅನುಭೂತಿಯೋಗ್ಯ ಪರಿಣಮನ ಮಾಡ್ತಾ ಇದ್ದಾನೆ, ಉದ್ಯಮ ಮಾಡ್ತಾ ಇದ್ದಾನೆ, ನಿರಂತರ ನಿರಂತರ ನಿರಂತರ. ಇನ್ನು ಅವನಿಗೆ ಆತ್ಮನ ಅನುಭೂತಿ ಆಗದ ವಿನಃ ಇರೋದ ಸಾಧ್ಯನೇ ಇಲ್ಲ. ಆ ಪ್ರಕಾರ ಯಾವನ ಉದ್ಯಮ ನಡೆದಿದೆಯೋ ಅವನು ಬಾಲಕದನು. ಯಾವ ಆತ್ಮನ ಅನುಭೂತಿ ಪಡೆದಿದ್ದಾನೋ ಅವನು ಬಾಲಕ. ಹಾಗಾದರೆ ಇಲ್ಲಿ ಬಾಲಬೋಧಿನಿ ಟೀಕೆಯೊಳಗೆ ಸಮ್ಯಕ್ ದರ್ಶನ ಪ್ರಾಪ್ತಾದ ನಂತರ ಕೂಡ ಅದು ಆಶ್ರವ ಅಧಿಕಾರ ಇರಲಿ, ನಿರ್ಜರ ಅಧಿಕಾರ ಇರಲಿ, ಬಂಧ ಅಧಿಕಾರ ಇರಲಿ ಅಥವಾ ಮೋಕ್ಷದ ಅಧಿಕಾರ, ಸಮ್ಯಕ್ತ್ವದ ಮಾತ ಸಮ್ಯಕ್ ದೃಷ್ಟಿಗೆ ಹೇಳೋದು ಅವಶ್ಯಕ ಇದೆ. ತಿಳಿತಾ ಇದೆ ಅಂದರೆ ಸಮ್ಯಕ್ತ್ವದ ಮಾತ ಸಮ್ಯಕ್ತ್ವದ ಅಭಿಲಾಷಿ ಜೀವನಿ ಅದು ಒಂದೇ, ಇನ್ನಾವುದೂ ಬೇಕಿಲ್ಲ ವಿಶ್ವದೊಳಗ. ಇಂದ್ರ ಪದವಿನೂ ಬೇಕಿಲ್ಲ. ಅರೆ, ಶರೀರದ ನಿರೋಗತೆ, ಧನಿಕತೆ, ಪರಿವಾರದ ಅನುಕೂಲತೆ ಇವು ಎಲ್ಲದರ ಕಡೆ ಅಂತೂ ಲಕ್ಷಣ ಇಲ್ಲ. ಆದರೆ ಪುಣ್ಯ ಪರಿಣಾಮದೊಳಗೆ ಯಾವನಿಗೆ ಅಭಿರುಚಿ ಬಿಟ್ಟು ಹೋಗ್ತಾ ಇದೆ ಅಥವಾ ಹೋಗಿದೆ ಅವನಿಗೆ ಸಮ್ಯಕ್ತ್ವದ ಮಾತು ಹೇಳ್ತಾ ಇದ್ದಾರೆ. ಬೇಕೇನಾಗಿದೆ ಅವನಿಗೆ, ಅದೇ ಬೇಕಾಗಿದೆ ಅಲ್ಲ. ಸಮ್ಯಕ್ತ್ವ ಅರ್ಥಾತ್ ಯಥಾರ್ಥ ದೃಷ್ಟಿ. ಯಥಾರ್ಥ ದೃಷ್ಟಿ ಅಂದರೆ ಅಥವಾ ದೃಷ್ಟಿಯೊಳಗೆ ಯಥಾರ್ಥ ವಸ್ತು ಬಂದು ಬಿಡುತ್ತೆ. ನಿಜವಾಗಿ ಯಥಾರ್ಥ ವಸ್ತು, ಸತ್ಯ ವಸ್ತು ಒಬ್ಬ ಶುದ್ಧಾತ್ಮನ ಅದಲ್ಲ. ಪುಣ್ಯ ಪಾಪ ಭಾವನೂ ಇಲ್ಲ, ಶುದ್ಧ ಭಾವನೂ ಇಲ್ಲ, ಮತ್ತೆ ಯಾವುದೇ ಜಡದ ಅವಸ್ಥಾ ವಿಶೇಷ ರೂಪದ ಸಂಯೋಗನೂ ಇಲ್ಲ. ಒಂದು ಸಮ್ಯಕ್ತ್ವನ ಯಾವನ ದೃಷ್ಟಿಯೊಳಗೆ ಮುಖ್ಯ ಇದೆ ಅವನಿಗೆ ಸಮ್ಯಕ್ತ್ವದ ಮಾತನ್ನ ಹೇಳೋರಲ್ಲ. ಎಲ್ಲಿ ಅಜೀವ ಅಧಿಕಾರದೊಳಗೆ ಕೂಡ ಶೀರ್ಷಿಕೆ ಅಂತೂ ಅಜೀವ ಅಧಿಕಾರ ಇರೋದು, ಶೀರ್ಷಿಕೆ ಅಂತೂ ಮೋಕ್ಷ ಅಧಿಕಾರ ಇರೋದು. ಆದರೆ ಹೇಳೋದೇನ ಸಮ್ಯಕ್ತ್ವದ ಮಾತ್ರ ಅಂಥೇಳೇನ. ಇದರದೆಲ್ಲ ಪ್ರತಿಯೊಂದು ಗಾಥೆಯ ಭಾವವನ್ನು ಯಾವ ಪ್ರಕಾರ ಕುಂದುಕೊಂಡರಂಥ ಭಾವಲಿಂಗಿ ಸಂತರುಗಳ ಶುದ್ಧೋಪಯೋಗ ರೂಪ ಮುನಿಧರ್ಮ ಅಂಗೀಕಾರ ಮಾಡಿರುವಂಥ ಪರಮ ನಿರ್ಗ್ರಂಥ ಸಾಧುಗಳ ನಿರಂತರ 6-7 ಗುಣಸ್ಥಾನಗಳಲ್ಲಿ ಜೀಗ್ತಾ ಇರ್ತಾರೆ. ಅವರ ಅದರದೇ ಮಾತನ್ನು ಹೇಳ್ತಾ ಇರ್ತಾರೆ. 6ನೇ ಗುಣಸ್ಥಾನ ಅರ್ಥಾತ್ ಸಮ್ಯಕ್ತ್ವದ ಮಾತ, 7ನೇ ಗುಣಸ್ಥಾನ ಅರ್ಥಾತ್ ಆ ಸಮ್ಯಕ್ತ್ವದಿಂದ ಪ್ರಾಪ್ತವಾಗುವಂಥ ನಿರಾಕುಲ ಶಾಂತಿಯ ಮಾತು. ಹಾಗಾದರೆ ಇಲ್ಲಿ ಹೇಳ್ತಾ ಇರೋದು ಯಾರಿಗೆ? ಸಮ್ಯಕ್ತ್ವದ ಮಾತ. ಏನು ಹೇಳಿದ್ರು? ಚಿತಃ ಚಿನ್ಮಯ ಭಾವ ಏವ. ಇಷ್ಟರೊಳಗನ ಬಂದು ಬಿಟ್ಟತೆಲ್ಲ. ಏನ ಯಾವುದು ಬೇಕಾಗಿದೆಯೋ ಅದರೇ ಸ್ಪಷ್ಟ ಆಯಿತು ಎದುರಿಗೆ. ಯಾವನಿಗೆ ಯಾವುದು ಬೇಕಾಗಿದೆಯಲ್ಲ, ಯಾವನಿಗೆ ಭವಸಾಗರದಿಂದ ಪರಿಮುಕ್ತನಾಗಲೇಬೇಕು, ಸಂಯೋಗಗಳಿಂದ ಭಿನ್ನ ಆಗಲೇಬೇಕು, ಸಂಯೋಗಗಳ ಅನುಕೂಲ ಎಷ್ಟದವು ಮತ್ತು ಮನಸ್ಸಿಗೆ ವಿಕಲ್ಪ ರೂಪ ಭಾರರೂಪಿ ಎಷ್ಟದವ್ರಿ. ಸಂಖ್ಯಾಪೇಕ್ಷಾದಿಂದಲ್ಲ, ಒಂದೇ ಸಂಯೋಗ ಎಷ್ಟು ಕಾಲ ಮನಸ್ಸಿಗೆ ಅನುಕೂಲ ಇದೆ,
ಮತ್ತು ಮನಸ್ಸಿಗೆ ವಿಕಲ್ಪ ರೂಪ, ಆಕುಲತೆಯ ರೂಪ, ದುಃಖ ಭಾರ ರೂಪ ಎಷ್ಟು ಸಮಯ ಇದೆ? ಅಧಿಕ ಸಮಯ ಅದೇ ಇದೆ ಅಲ್ಲ. ಅನುಕೂಲದ ಬರೀ ಆಭಾಸ ಇದೆ. ಹಾಗಾದರೆ ಈ ಸಂಯೋಗಗಳಿಂದ ಭಿನ್ನ ಆಗಬೇಕಾದ್ರೆ ಸಂಯೋಗ ದೃಷ್ಟಿಯ ಪರಿಹಾರ ಅತ್ಯಂತ ಅವಶ್ಯಕ ಇದೆ ಅನ್ನುವ ನಿರ್ಣಯಕ್ಕೆ ಅವನು ಬಂದಿದ್ದಾನಲ್ಲ, ಅವನಿಗೆ ಇಷ್ಟು ಮಾತು ಪರ್ಯಾಪ್ತ ಇದೆ. ಯಾವ ಮಾತ? ಚಿತಃ ಚಿನ್ಮಯ ಭಾವ. ಏನು ಶಬ್ದದೊಳಗ ಭಾವ ತುಂಬಿದ್ದಿದೆ. ಭಾವ ಶಬ್ದದೊಳಗ ಭಾವ ಇದೆ, ಚಿತಃ ಶಬ್ದದೊಳಗ ಭಾವ ಇದೆ, ಚಿನ್ಮಯ ಶಬ್ದದೊಳಗೆ ನಮೋ ಅರಹಂತಾನಂ ಅದಕ್ಕಿಂತಲೂ ಉತ್ಕೃಷ್ಟ ಭಾವ ಇದೆ. ಚಿತಃ ಚಿನ್ಮಯ ಭಾವ ಏವ ಅಥವಾ ಚಿತಃ ಚಿನ್ಮಯ ಏವ ಭಾವ. ಶ್ಲೋಕದೊಳಗೆ ಹಂಗೆ ಇದೆ, ಏವ ಭಾವ. ಭಾವದ ಅರ್ಥ ಏನ? ಸ್ವಭಾವ. ಚಿತಃ ಅಂತಂದ್ರೆ ಏನ? ಜೀವದ್ರವ್ಯ. ಚಿನ್ಮಯ ಅಂತಂದ್ರೆ ಏನ? ಚೇತನ. ಜೀವದ್ರವ್ಯದ ಸ್ವಭಾವವು ಕೇವಲ ಚೇತನ ಇದೆ ಅಥವಾ ಚೇತನ ಮಾತ್ರವಿದೆ. ಒಂದೇ ಅರ್ಥ. ಕೇವಲ ಒಂದು ಚೇತನ ಇದೆ. ಹಿಂದಿನ ಕಲಶದೊಳಗೆ ಏನು ಮೋಕ್ಷದ ಸತ್ವ ಮತ್ತು ಸತ್ತಾದ ದರ್ಶನ ಚೇತನ ಮತ್ತು ಜ್ಞಾನ ಚೇತನ. ಜ್ಞಾನದ ಪರ್ಯಾಯ ಇದೆ, ಅದ ಜ್ಞೇಯ ಇದೆ. ಇಷ್ಟೆಲ್ಲ ಸತ್ವಭೂತವಾದಂಥ ಮಾತುಗಳನ್ನ, ರಸಗರ್ಭಿತವಾದಂಥ ಮಾತುಗಳನ್ನೊಳಗೊಂಡಿರುವಂಥ ಕಲಶದ ನಂತರ ಈ ಕಲಶದೊಳಗ ಅದಕ್ಕಿಂತ ಉಚ್ಚ ಭಾವ ಬರುವುದು ಅಥವಾ ಸ್ವಲ್ಪ ಕೆಳಗಿಂದ ಬರುವುದು. ಮೋಕ್ಷ ಮತ್ತು ಸಮ್ಯಕ್ತ್ವದೊಳಗ ಸ್ವಲ್ಪ ತಿಳ್ಕೊಳ್ಳೋದಿಲ್ಲಿ ಬುದ್ಧಿಯ ಪರೀಕ್ಷೆ ಅಲ್ಲ, ಸುಮ್ಮನೆ ನಮ್ಮ ಕ್ಷಯೋಕ್ಷಮ ಜ್ಞಾನ. ಮೋಕ್ಷ ಮತ್ತು ಸಮ್ಯಕ್ತ್ವದೊಳಗ ಎರಡರೊಳಗೆ ಶ್ರೇಷ್ಠ ಯಾವುದು? ಸಮ್ಯಕ್ತ್ವ ಮತ್ತು ಮೋಕ್ಷದೊಳಗ ಶ್ರೇಷ್ಠ ಯಾವುದು? ಸಮ್ಯಕ್ತ್ವ ಶ್ರೇಷ್ಠ. ಸಮ್ಯಕ್ತ್ವದ ಆಧಾರ ಯಾವುದು? ಮೋಕ್ಷ. ಸಮ್ಯಕ್ತ್ವದ ಆಧಾರ ಮೋಕ್ಷ, ಮೋಕ್ಷದ ಆಧಾರ ಸಮ್ಯಕ್ತ್ವ. ಸಮ್ಯಕ್ತ್ವದ ಆಧಾರ ಮೋಕ್ಷನ, ಮೋಕ್ಷದ ಆಧಾರ ಸಮ್ಯಕ್ತ್ವ. ಮೋಕ್ಷದ ಆಧಾರ ಸಮ್ಯಕ್ತ್ವ. ಹೌದಾ? ಇಲ್ಲಿ ಹೇಳಿದಾರಲ್ಲ. ಆದರೆ ನಾನು ಹೇಳ್ತಾ ಇದ್ದೇನೆ, ಸಮ್ಯಕ್ತ್ವದ ಆಧಾರ ಮೋಕ್ಷ. ಯಾರಿಗೆ ಬಂಧನದಿಂದ ಬಿಡುಗಡೆಯ ಉದ್ದೇಶ ಇದೆಯಲ್ಲ, ಆ ಉದ್ದೇಶದ ಆಧಾರದಿಂದ ಸಮ್ಯಕ್ತ್ವದ ಪ್ರಾಪ್ತಿಯ ಉದ್ಯಮ ಆಗುತ್ತೆ. ಆಧಾರ ಯಾವುದು ನೋಡ್ರಿ? ಪರಿವಾರಕ್ಕೆ ಯಾವುದು ಬೇಕಿದೆ ಅದರ ಆಧಾರದಿಂದನೇ ಇವು ದುಡಿಮೆಯನ್ನು ಆರಂಭ ಮಾಡ್ತಾನೆ ಅಥವಾ ಹೆಚ್ಚು ಮಾಡ್ತಾನೆ. ಹೌದೇನಿಲ್ಲ? ಪರಿವಾರದ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಅದು ಒಂದೇ, ಅದರದೇ ಆಧಾರದ ಮೇಲೆ ಇವ ಓವರ್ ಟೈಮ್ ಮಾಡ್ತಾನೆ, ದುಡಿಮೆಯನ್ನು ಹೆಚ್ಚು ಮಾಡ್ತಾನೆ, ಶಾರೀರಿಕ ಪರಿಶ್ರಮವನ್ನು ಗಣಿಸುವುದಿಲ್ಲ. ಆಧಾರ ಯಾವುದ? ಪರಿವಾರದ ಬೇಡಿಕೆಯನ್ನು ಈಡೇರಿಸುವುದಿದೆ. ಅದೇ ಪ್ರಕಾರ ಈ ಜೀವದ ಬೇಡಿಕೆ ಏನಿದೆ ಅಂತಂದ್ರೆ ಇದೆಲ್ಲದರಿಂದ ಬಿಡುಗಡೆ, ಮೋಕ್ಷ, ಮುಕ್ತಿ. ಹಾಗಾದ್ರೆ ಆ ಮುಕ್ತಿಯ ಉದ್ಯಮ ರೂಪದ ಆಧಾರದಿಂದನ ಸಮ್ಯಕ್ತ್ವದ ಉಪಲಬ್ಧಿಯ. ಇನ್ನು ನೀವು ಹೇಳಿದ ಪ್ರಕಾರ ಅಥವಾ ಈ ಗ್ರಂಥದಲ್ಲಿ ಟೀಕಾಕಾರರು ಹೇಳಿದ ಪ್ರಕಾರ ಮೋಕ್ಷದ ಆಧಾರ ಸಮ್ಯಕ್ತ್ವ ಇದೆ. ಮೋಕ್ಷದ ಆಧಾರ ಸಮ್ಯಕ್ತ್ವ ಇದೆ. ಸಮ್ಯಕ್ತ್ವವನ್ನು ಹೊರತುಪಡಿಸಿ ಬೇರೆ ಏನೂ ಮಾಡಿದರನು ಕೂಡ ಮೋಕ್ಷದ ಉಪಲಬ್ಧಿ ಹೇಗಿದ್ದಾರೆ? ಒಂದಕ್ಕೊಂದು ಆಧಾರ ಆಧೇಯ.
ಸಮ್ಯಕ್ತ್ವ ಪ್ರಾಪ್ತ ಮಾಡಿಕೊಳ್ಳುವ ಉದ್ಯಮ ಇವನಲ್ಲೇ ಶುರು ಆಗಬೇಕಾದ್ರೆ ಬಿಡುಗಡೆಯ ಭಾವ ಬೇಕು. ಅದರ ಆಧಾರದಿಂದನೇ ಇವಂದು ಶುರು ಆಯ್ತು. ಸಾಕಪ್ಪ ಈ ಸಂಸಾರ, ಈ ಕರ್ಮದಿಂದ, ಈ ದೇಹದಿಂದ, ಈ ರೋಗದಿಂದ, ಈ ಮಾನಸಿಕ ವ್ಯಥೆಯಿಂದ ನನಗೆ ಶಾಶ್ವತ ಬಿಡುಗಡೆ ಬೇಕು. ಈ ಭಾವದ ಭೂಮಿಕೆಯೊಳಗನ ಸಮ್ಯಕ್ತ್ವದ ಉದ್ಯಮ ಆರಂಭ ಆಗ್ತಿದೆ. ಹಾಗಾದರೆ ಸಮ್ಯಕ್ತ್ವದ ಆಧಾರ ಯಾವುದಾಯಿತು? ಮೋಕ್ಷ ಆಯ್ತು. ಇಷ್ಟು ಸಿದ್ಧ ಆಯ್ತಲ್ಲ. ಬೇಕಾಗಲ್ಲ ಪ್ರಯತ್ನ. ಆ ಬೇಕನ್ನೋದು ಅದೇ ಭೂಮಿಕೆ ಇದೆ, ಆಧಾರ ಇದೆ. ನೋಡ್ರಿ, ಇಲ್ಲಿ ಇನ್ನೂ ಬೇಕನ್ನಿಸ್ತಿತ್ತು ಸಂಸಾರದೊಳಗ, ಪುಣ್ಯದೊಳಗ, ಶುಭ ಭಾವದೊಳಗ, ಸಂಯೋಗದೊಳಗ, ಅರೆ ಇಂದ್ರಿಯ ವಿಷಯದೊಳಗ ಬೇಕನ್ನೋದು ರುಚಿ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಸಮ್ಯಕ್ತ್ವದ ಉದ್ಯಮ ಜೀವ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ನಿನಗೆ ಬೇಕಾಗಿರ್ಬೇಕಂತಾರೆ. ಇದು ಸ್ಪಷ್ಟ ಆಯಿತು. ಏನು ಮೋಕ್ಷ ಏನಿದೆ ಇದು ಸಮ್ಯಕ್ತ್ವದ ಆಧಾರ ಇದೆ. ಇನ್ನು ಸಮ್ಯಕ್ತ್ವ ಏನಿದೆ ಇದು ಮೋಕ್ಷದ ಆಧಾರ ಇದೆ. ತಪ್ಪಿಲ್ಲ. ಯಾಕೆ ಅಂತಂದ್ರೆ ನಿನಗೆ ಮೋಕ್ಷದ ಅಭಿಲಾಷೆ ಇತ್ತು ಅಂತಂದ್ರೆ ನೀ ಸಮ್ಯಕ್ತ್ವ ಪ್ರಾಪ್ತ ಮಾಡ್ಕೊಳ್ಬೇಕಾಗೋದು. ಬೇರೆ ಏನು ಮಾಡಿದ್ರೆ ಆಗೋದಿಲ್ಲಪ್ಪ. ಮನೆ ಬಿಟ್ಟರೆ ಆಗೋದಿಲ್ಲ, ವಚನ ಆಡುವುದನ್ನು ಬಿಟ್ಟು ಮೌನ ಇದ್ರೂ ಆಗುವುದಿಲ್ಲ, ಒಂದೇ ಸಲ ಆಹಾರ ಗ್ರಹಣ ಮಾಡಿದ್ರೆ ಆಗುವುದಿಲ್ಲ, 2 ದಿವಸಕ್ಕೊಂದು ಆಹಾರ ಗ್ರಹಣ ಮಾಡಿದ್ರೂ ಮೋಕ್ಷ ಬೇಕಾಗಿತ್ತು. ಮೋಕ್ಷದ ಆಧಾರ ಯಾವುದು? ಈ ಪ್ರಕಾರ ವಿವಕ್ಷಾ ಕಥನ ಎರಡೂ ಕಡೆಯಿಂದ ಸತ್ಯ ಸಿದ್ಧ ಆಗ್ತಿದೆ. ಅರೆ ಸತ್ಯದ ಸಿದ್ಧಿ ಮಾಡಿಕೊಳ್ಳುವ ಸಲುವಾಗಿ ನಮ್ಮ ಜ್ಞಾನದೊಳಗ ಸತ್ಯದ ಅವಶ್ಯಕತೆ ಇರೋದು ಅವಶ್ಯಕಿದೆ. ಏನು ಸತ್ಯದ ಗರಜೇನಿದೆಯಲ್ಲ ಅದುವೇ ಆ ಗರಜನ ನಮಗೆ ಸತ್ಯದ ಸಿದ್ಧಿ ಮಾಡುವ ಸಲುವಾಗಿ ಯಾವ ವಾಕ್ಯದೊಳಗೆ ಯಥಾರ್ಥ ಕಾರ್ಯ ನಮ್ಮ ಜ್ಞಾನ ಮಾಡ್ತೀವಿ. ಜಿನಾಗಮದೊಳಗೆ ಬರುವಂಥ ಪ್ರತಿಯೊಂದು ಕಥನ ವಾಕ್ಯ ಅದು ಜೀವನಿಗೆ ಸತ್ಯವನ್ನೇ ಪ್ರದರ್ಶಿಸ್ತಿದೆ, ಸತ್ಯದ ಪ್ರತಿಪಾದನೆಯನ್ನೇ ಮಾಡುತ್ತಿದೆ. ಅದು ಒಂದು ಕಡೆಯಿಂದ ಯೋಗ್ಯ 100% ಸತ್ಯ ಇದ್ರೂ ಆಗಮದೊಳಗೆ ಅಸತ್ಯದ ಪ್ರತಿಪಾದನೆ ಇರುವುದಿಲ್ಲ. ಇದು ಒಂದು ಕಡೆಗೆ ಪರಿಪೂರ್ಣ ಇದ್ರೂ ಜೀವನಿಗೆ ಬೇಕಾಗಿರ್ಬೇಕು ಸತ್ಯರೇ. ಇದು ಇನ್ನೊಂದು ಕಡೆಗೆ ಇದೆ, ಜೀವನಿಗೆ ಸತ್ಯ ಬೇಕಾಗಿರ್ದಿದ್ರೆ ಜಿನಾಗಮದೊಳಗಿನ ಸತ್ಯದ ಗ್ರಹಣ ಇವನಿಗೆ ಆಗೋದನ್ನ ಇಲ್ರಿಲ್ಲ. ಸಮಜಾಗಲಿ, ಇವನಿಗೆ ಜಿನಾಗಮದೊಳಗಂತೂ ಸತ್ಯನೇ ಇದೆ. ಪ್ರತಿಯೊಂದು ಯಾವ ವಿವಕ್ಷ ದ್ರವ್ಯಾರ್ಥಿಕನ ಎದ್ದೇ ಇರಲಿ, ಪರ್ಯಾಯಾರ್ಥಿಕನ ಎದ್ದೇ ಇರಲಿ, ವ್ಯವಹಾರದ ಇರಲಿ, ನಿಶ್ಚಯದ್ದೇ ಇರಲಿ, ಸತ್ಯವನ್ನೇ ತೋರಿಸಿಕೊಡೋದಿದೆ. ಆದರೆ ಸತ್ಯವನ್ನು ಕಂಡುಕೊಳ್ಳಬೇಕನ್ನುವಂಥ ಭಾವ ಯಾವ ಜೀವದಲ್ಲಿ ಇದೆಯೋ ಅವನಿಗೆ ಯಾವ ನಯದ ಕಥನದ ಮೂಲಕ ಸತ್ಯವನ್ನೇ ಗ್ರಹಣ ಮಾಡುವಂಥದ್ದು ಒಂದು ಯೋಗ್ಯತೆ ಇರ್ತಿದೆ. ಅವಶ್ಯಕತೆ ಏನಿದೆ ಅದು ಯೋಗ್ಯತೆಯ ನಿರ್ಮಾಣ ಮಾಡ್ತಿದೆ. ಯೋಗ್ಯತೆಯಿಂದ ಅವಶ್ಯಕತೆಯ ಪೂರ್ತಿ ಆಗುವುದಿಲ್ಲ. ಅವಶ್ಯಕತೆ ಏನಿದೆ ಅದು ಯೋಗ್ಯತೆಯ ನಿರ್ಮಾಣ ಮಾಡ್ತಿದೆ. ಹಾಗಾದ್ರೆ ಸಂಜ್ಞೀಪನ ಇದು ಯೋಗ್ಯತಾ ಇದ್ರೂ ಕೂಡ ನಮಗೆ ಅವಶ್ಯಕ ಎಲ್ಲಿಯವರೆಗೆ ಅನಿಸುವುದಿಲ್ಲ, ನಮಗೆ ಎಲ್ಲಿಯವರೆಗೆ ಆ ಸಂಜ್ಞೆಯ ಮೂಲಕ ಯಾವ ಕಾರ್ಯ ಆಗೋದಿದೆಯೋ ಆ ಕಾರ್ಯದ ಬೆಲೆ ಗೊತ್ತಾಗುವುದಿಲ್ಲ, ಅಲ್ಲಿಯವರೆಗೆ ನಾವು ಆ ಸಂಜ್ಞೆಯ ಉಪಯೋಗ ಮಾಡಿಕೊಳ್ಳೋದು ಸಾಧ್ಯ.
ಅಂಥೇಳಿ ನಾವು ಇದುವರೆಗೂ ಮಾಡಿಕೊಂಡಿಲ್ಲ ಏನ್ರಿ? ಏನು ಆಗಿಲ್ಲ? ಮಾಡಿಕೊಂಡಿಲ್ಲ. ಅದಕ್ಕೆ ಏನು ಹೇಳಿತು? ಅವಶ್ಯಕತೆ ಏನಿದೆ ಅದು ಯೋಗ್ಯತೆಯ ನಿರ್ಮಾಣ ಮಾಡ್ತಿದ್ದೀರಿ. ತಿಳ್ಕೊಳ್ಳೋದು, ಆ ವಾಕ್ಯದೊಳಗಿನ ಭಾವವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡೋದು. ಚಿತಃ ಚಿನ್ಮಯ ಭಾವ ಏವ ಏಕಶ್ಚಿತಶ್ಚಿನ್ಮಯ ಏವ ಭಾವೋ ಏಕಃ ಚಿತಃ ಚಿನ್ಮಯಃ ಏವ ಭಾವೋ ಭಾವಃ ಪರೇ ಏ ಕಿಲ ತೇ ಪರೇಶ. ಎಂಥ ಸುಂದರ ಶಬ್ದ. ಜೀವದ್ರವ್ಯದ ಸ್ವಭಾವವು ಚೇತನ ಮಾತ್ರವಿದೆ. ಮುಗಿತಂದ್ರೆ ಏನು? ನಿಶ್ಚಯದಿಂದ ಹೀಗೇ ಇದೆ. ಸಮ್ಯಕ್ತಕ್ಕೆ ಏನ್ ಬೇಕು? ನಿಶ್ಚಯ ಬೇಕು. ನಿಶ್ಚಯ ಬೇಕು. ಸಮ್ಯಕ್ತಕ್ಕೆ ಏನ್ ಬೇಕು? ಶ್ರದ್ಧೆಗೆ ಏನ್ ಬೇಕು? ದೃಢತೆ. ಹೀಗೇ ಇದೆ, ಹೀಗೇ ಇದೆ, ಹೀಗೇ ಇದೆ. ಹೇಗಿದೆ? ಜೀವದ ಸ್ವಭಾವ ಚೇತನ ಮಾತ್ರ ಇದೆ. ಜೀವದ ಸ್ವಭಾವ ಚೇತನ ಮಾತ್ರ ಇದೆ. ಯಾರಿಗಿದೆ ಕಥನ? ಯಾರಿಗಿದೆ? ಯಾವ ತನ್ನನ್ನು ಜೀವ ಅಂತ ಹೇಳಿ ವಿಕಲ್ಪದೊಳಗೆ ಸಂಪೂರ್ಣ ರೂಪದಿಂದ ಸ್ವೀಕಾರ ಮಾಡಿದನು ಏನ? ಯಾವನು ತನ್ನನ್ನು ಜೀವ ಅಂಥೇಳಿ ವಿಕಲ್ಪದೊಳಗೆ ಸಂಪೂರ್ಣ ರೂಪದಿಂದ ಸ್ವೀಕಾರ ಮಾಡಿದ ಅವನಿಗೆ ಏನ? ಜೀವದ್ರವ್ಯದ ಸ್ವಭಾವವು ಚೇತನ ಮಾತ್ರವಿದೆ. ಇಲ್ಲಿ ಜೀವದ ಸ್ವಭಾವಲ್ಲಿಲ್ಲ, ಜೀವದ್ರವ್ಯದ ಸ್ವಭಾವ. ಟೀಕಾಕಾರ ಇದಕ್ಕೆ ಬೇಕ್ರಿ ನಮ್ಗ. ಆಚಾರ್ಯರ ಜೊತೆಗೆ ನಾವು ಸಂಭಾಷಣೆ ಮಾಡಬೇಕಾದ್ರೆ ನಮಗೆ ಮಧ್ಯದೊಳಗೆ ಟೀಕಾಕಾರ ಇದೇ ಕಾರಣದಿಂದ ಬೇಕು. ಚಿತಃ ಶಬ್ದದ ಅರ್ಥ ಏನು ಮಾಡ್ರು? ಜೀವದ ಅಲ್ಲಿಲ್ಲ, ಜೀವದ್ರವ್ಯದ. ಏನಿದೆ ರೀ ಇದರೊಳಗೆ? ಜೀವದ ಮತ್ತು ಜೀವದ್ರವ್ಯದೊಳಗೆ ಏನು ವ್ಯತ್ಯಾಸ ಇದೆ? ಬರೆದು ಬಿಡ್ಬೋದಲ್ಲ. ಜೀವದ ಸ್ವಭಾವವು ಚೇತನ ಮಾತ್ರವಿದೆ. ತಪ್ಪೇನಿದೆ ರೀ? ತಪ್ಪೇನೂ ಇಲ್ಲ. ಹಾಗಾದರೆ ಜೀವದ್ರವ್ಯದ ಇದು ಸ್ಪಷ್ಟೀಕರಣ ಅಥವಾ ಈ ವಿಸ್ತಾರ ಯಾತಕ್ಕೆ ಬೇಕಂದ್ರೆ ಜೀವದ ಮತ್ತು ಜೀವದ್ರವ್ಯದ ವ್ಯತ್ಯಾಸ ಏನೂ ಇಲ್ಲ. ಇಲ್ಲೇನಿಲ್ಲ, ಇಲ್ಲವೇ ಇಲ್ಲ. ಆದರೆ ಯಾಕೆ ಬರೆದ್ರು? ಜೀವದ್ರವ್ಯದ ಸ್ವಭಾವವು ಚೇತನ ಮಾತ್ರವಿದೆ. ದ್ರವ್ಯದ ಯಾಕಂದ್ರೆ ಶಶಿಕಾಂತ್ ಅವರು ಯಾಕಂದ್ರು ಅಭಿಚಂದ್ರ ಕುಮಾರ್ ಜೀವದ್ರವ್ಯದ ಜೀವದಲ್ಲಿಲ್ಲ. ದ್ರವ್ಯ ಯಾವುದಕ್ಕಂತಾರೆ? ಗುಣ ಪರ್ಯಾಯಗಳಿಂದ ಯುಕ್ತ ಯಾವುದಿದೆಯೋ ಅದು ದ್ರವ್ಯ ಇದೆ. ಹಾಗಾದ್ರೆ ಸಮ್ಯಕ್ತ್ವ ಆಗಬೇಕಾದ್ರೆ ದ್ರವ್ಯದ ಸಮಗ್ರ ರೂಪದಿಂದ ಪರಿಚಯ ಬೇಕು. ನಾನು ದ್ರವ್ಯದಿಂದ ಶುದ್ಧ ಇದ್ದೇನೆ, ಗುಣದಿಂದ ಶುದ್ಧ ಇದ್ದೇನೆ, ಪರ್ಯಾಯದಲ್ಲಿ ರಾಗಿ ಇದೆ, ಅಶುದ್ಧತೆ ಇದೆ, ಈ ಮಾತು ಇಲ್ಲ. ಹಾಗಾದ್ರೆ ಏನು? ರಾಗ ಇರುವೆಳೆದೊಳಗೂ ಕೂಡ ನನ್ನ ಪರ್ಯಾಯ ಚೇತನವೇ ಇದೆ. ಸಮ್ಯಕ್ತ್ವದ ಮಾತಿದೆ ರೀ. ಅಂಥೇಳಿ ಇದಕ್ಕೆ ದೃಷ್ಟಿ ಪ್ರಧಾನ ಗ್ರಂಥ. ಜೀವದ್ರವ್ಯದ ಪ್ರತಿಯೊಂದು ಗುಣದೊಳಗ, ಪ್ರತಿಯೊಂದು ಗುಣದ ಪ್ರತಿ ಸಮಯದ ಪರ್ಯಾಯದೊಳಗ ಒಂದು ಚೇತನಾನೇ ಇದೆ, ಜಡ ಇಲ್ಲವೇ ಇಲ್ಲ.
ಪರ್ಯಾಯ ಅಖಂಡ ಇದೆ ಅನ್ನೋ ತುಂಡು ತುಂಡು ಇದೆ ರೀ. ಪರ್ಯಾಯ ಅಖಂಡ ಇದೆ ಅನ್ನೋ ತುಂಡು ತುಂಡು ಇದೆ. ಪರ್ಯಾಯ ಅಖಂಡ ಇದೆ ಅನ್ನೋ ತುಂಡು ತುಂಡು ಇದೆ. ಅಖಂಡ ಇದೆ. ಯಾವುದರ ಜೊತೆಗೆ ಅಖಂಡ ಇದೆ? ಯಾವುದರ ಜೊತೆಗೆ? ದ್ರವ್ಯದ ಜೊತೆಗೆ. ತುಂಡು ತುಂಡು ಎಲ್ಲಿದೆ? ಒಂದು ಪರ್ಯಾಯದಿಂದ ಇನ್ನೊಂದು ಪರ್ಯಾಯ ಭಿನ್ನ ಇದೆ. ಆದರೆ ದ್ರವ್ಯದಿಂದ ಯಾವ ಪರ್ಯಾಯ ಭಿನ್ನ ಇದೆ? ದ್ರವ್ಯದಿಂದ ಯಾವುದಾದರೂ ಪರ್ಯಾಯ ಭಿನ್ನ ಇದೆಯನ? ದ್ರವ್ಯದ ಪರ್ಯಾಯ ಅನ್ನಬೇಕಾದ್ರ ದ್ರವ್ಯದಿಂದ ಪರ್ಯಾಯದ ಭಿನ್ನತೆ ಸಿದ್ಧ ಆಗುವುದೇ ಇಲ್ಲ. ಹಾಗಾದರೆ ರಾಗರೂಪ ಪರ್ಯಾಯ ಜೀವದ್ರವ್ಯದ್ದು ಇದೆ, ಅಶುದ್ಧ ಪರ್ಯಾಯ ಜೀವದ್ರವ್ಯದ್ದು ಇದೆ. ಏನಿದೆ? ಸಮ್ಯಕ್ತ್ವದ ಮಾತು ಇದೆ ಅಲ್ಲ, ಸಮ್ಯಕ್ತ್ವ ಇದು ಮೋಕ್ಷದ ದ್ವಾರ ಇದೆ ಅಂತ ಹೇಳಿ ಪರ್ಯಾಯ ದ್ರವ್ಯದ ಜೊತೆಗೆ ಅಭೇದನ ಇದೆ. ಹಾಗ ಕ್ಷಣಿಕ ತಾದಾತ್ಮ್ಯ ಸಂಬಂಧ ಇದೆ ಇರಲಿ, ದ್ರವ್ಯ ಸಂಗ್ರಹ ಅಲ್ಲೇ ಇರಲಿ. ಮೊದಲನೇ ಗಾಥೆಯೊಳಗನೆ ಹೇಳಿದ್ದಾರೆ ಕ್ಷಣಿಕ ತಾದಾತ್ಮ್ಯ ಸಂಬಂಧ. ದ್ರವ್ಯದೊಳಗೆ ಯಾವ ಅಶುದ್ಧ ಪರ್ಯಾಯ ಯಾವ ಸಮಯದೊಳಗೆ ಪ್ರಕಟ ಇದೆಯಲ್ಲ, ಆ ಸಮಯದೊಳಗ ದ್ರವ್ಯ ಶುದ್ಧಿ ಇದೆ ಅಂತ. ಆ ಸಮಯದೊಳಗೆ ದ್ರವ್ಯ ಶುದ್ಧಿ ಇದೆಯನ್ನ ಕಥನ ಇದೆ. ಹಾಗಾದ್ರೆ ವಾಸ್ತವದಲ್ಲಿ ಶುದ್ಧ ಇಲ್ಲ. ಆ ಸಮಯಕ್ಕ ಅದರಲ್ಲಿ ಯಾವ ಅಶುದ್ಧಿ ಇದೆ ಅದರ ಜೊತೆಗೆ ಅದರದ ತಾದಾತ್ಮ್ಯ, ಅನಿತ್ಯ ತಾದಾತ್ಮ್ಯ ಸಂಬಂಧ. ಕ್ಷಣಿಕ ಅಂದ್ರೆ ಅನಿತ್ಯ, ಅನಿತ್ಯ ತಾದಾತ್ಮ್ಯ ಸಂಬಂಧ ಇದೆ. ಹಾಗಾದ್ರೆ ಅಶುದ್ಧ ಪರ್ಯಾಯದ ಜೊತೆಗೆ ದ್ರವ್ಯದ ಅಖಂಡತೆ ಇದೆಯೋ ಅಥವಾ ಇಲ್ಲ? ಇದೆ. ಒಂದು ಸಮಯ ಇದ್ದರೆ ಅನಿತ್ಯ ತಾದಾತ್ಮ್ಯ ಸಂಬಂಧ ಒಂದು ಸಮಯದ್ದು ಇರಲಿ, ಪರ್ಯಾಯ ಒಂದು ಸಮಯದ್ದು ಇದ್ದ ಕಾರಣ ಆ ದ್ರವ್ಯಕ್ಕ ಆ ಪರ್ಯಾಯದಿಂದ ಭಿನ್ನ ಆಗಲಿಕ್ಕೆ ಬರೋದನ್ನೇ ಇಲ್ಲ. ಅದನ್ನೇ ಪಂಚಾಸ್ತಿಕಾಯದೊಳಗೆ ದ್ರವತೀತಿ ಇತಿ ದ್ರವ್ಯ. ದ್ರವತೀತಿ ದ್ರವಿಸ್ತಾ ಇದೆ. ಎಲ್ಲಿ? ಪರ್ಯಾಯ ರೂಪದಿಂದ ದ್ರವಿಸ್ತಾ ಇದೆ. ದ್ರವಿಸುವುದು ಅರ್ಥಾತ್ ಹರಿದು ಬರೋದು, ಪರಿಣಮಿಸೋದು. ಹಾಗಾದ್ರೆ ಯಾವ ಸಮಯದೊಳಗ ಅಶುದ್ಧ ಪರ್ಯಾಯ ವಿದ್ಯಮಾನ ಇದೆ, ಆ ಸಮಯದೊಳಗ ಜೀವ ಅಶುದ್ಧ ಇದ್ದಾನೋ ಅಥವಾ ಇಲ್ಲ? ಇದ್ದಾನೆ ಅನ್ನೋದು 100% ಸತ್ಯ ಇದೆ ರೀ. ಇಲ್ಲ ಅನ್ನೋದ ಅದು 100% ಸತ್ಯ ಇದೆ ರೀ. ಯಾಕೆ? ಪರ್ಯಾಯದೊಳಗೆ ಯಾವ ಅಶುದ್ಧಿ ಇದೆಯೋ ಆ ಪರ್ಯಾಯದ ಜೊತೆಗೆ ಅವನ ಅಭೇದತೆ ಇದೆ ವಿನಃ ಅಶುದ್ಧಿಯ ಜೊತೆಗೆ ಅಭೇದತೆ ಇಲ್ಲ. ಇನ್ನೊಂದು ಸಲ, ಯಾವ ಅಶುದ್ಧ ಪರ್ಯಾಯ ಇದೆ ಆ ಪರ್ಯಾಯದ ಜೊತೆಗೆ ಜೀವದ್ರವ್ಯದ ಅಭೇದತೆ ಇದೆ. ಆದ್ರೆ ಅಶುದ್ಧಿಯ ಜೊತೆಗೆ ಜೀವದ್ರವ್ಯದ ಅಭೇದತೆ ಇಲ್ಲ. ಅಂಥೇಳಿನ ಪರ್ಯಾಯ ರೂಪದಿಂದ ಮತ್ತೆ ಬರ್ತಿದೆ, ಆದ್ರೆ ಅಶುದ್ಧಿಯ ನಾಶ ಆಗ್ತಿದೆ. ಪರ್ಯಾಯಕ್ಕೆ ದ್ರವ್ಯದ ಆಧಾರ ಮಾತ್ರ ಇಲ್ಲ,
ಅದರ ಪರ್ಯಾಯಕ್ಕೆ ದ್ರವ್ಯದ ಜೊತೆಗೆ ಅಭೇದತೆ ಇದೆ ರೀ. ಅದರ ಪರ್ಯಾಯದೊಳಗೆ ಯಾವ ಶುದ್ಧಿ ಅಶುದ್ಧಿ ಇದೆಯಲ್ಲ, ಅದು ಪರ್ಯಾಯದ ಷಟ್ಕಾರಕದಿಂದ ಇದೆ, ದ್ರವ್ಯದ ಕಾರಣದಿಂದ ಇಲ್ಲ. ಅರೆ ಇದನ್ನೇ ಸೂಕ್ಷ್ಮ ಅಂತಾರೆ. ಅಂಥೇಳನ ಸಾಧಕ ಅವಸ್ಥೆಯೊಳಗ ಮಿಶ್ರಧಾರ ಯಾಕಂದ್ರು? ಮಿಶ್ರಧಾರ ಯಾಕಂದ್ರು ಅಂತಂದ್ರ ಅದು ಸ್ವಯಂ ಶುದ್ಧಿ ಇದೆ ಅಂಥೇಳಿ ಮಿಶ್ರ ಅನ್ಲಿಲ್ಲ, ಅದಕ್ಕೆ ಶುದ್ಧದ ಪ್ರಜ್ಞೆ ಇದೆ ಅಂಥೇಳಿ ಮಿಶ್ರ ಅಂತಾರೆ. ಅಶುದ್ಧಿ ಅಂತೂ ಅಲ್ಲಿಯೂ ಇತ್ತರಿ, ಇಲ್ಲಿಯೂ ಇದೆ. ಅಲ್ಲಿ ಮಿಶ್ರ ಅನ್ಲಿಲ್ಲ ಮಿಥ್ಯಾತ್ವ ದಶೆಯೊಳಗ, ಮತ್ತಲ್ಲಿ ಪರ್ಯಾಯದ ಚೇತನಾ ಸ್ವಭಾವ ಬಿಟ್ಟು ಹೋಗಿರಲಿಲ್ಲ. ಆದ್ರೆ ಮಿಶ್ರ ಯಾಕಂದ್ರು ಅಂತಂದ್ರ ಪರ್ಯಾಯದೊಳಗ ಶುದ್ಧ ಸ್ವಭಾವದ ಅಥವಾ ಚೇತನಾ ಸ್ವಭಾವದ ಸ್ವೀಕಾರ ಪೂರ್ವಕ ಅಶುದ್ಧಿ ಇದ್ದ ಕಾರಣ ಮಿಶ್ರಧಾರ ಅಂತ. ತಿಳಿತಾನೆ? ಇನ್ನೊಂದು ಸ್ವಲ್ಪ ಬೇಕ್ರಿ, ತಿಳಿತಲ್ಲ? ಮಿಶ್ರಧಾರ ಸಾಧಕ ಅವಸ್ಥೆಯೊಳಗೆ, ವಿಪರೀತ ಧಾರ ಮಿಥ್ಯಾತ್ವ ಅವಸ್ಥೆಯೊಳಗೆ, ಶುದ್ಧ 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 ಏನಿದೆ ಶುದ್ಧದ ಧಾರೆ ಸಾಧ್ಯ ಅವಸ್ಥೆಯೊಳಗೆ. ಹಾಗಾದ್ರೆ ಸಾಧಕ ಅವಸ್ಥೆಯೊಳಗ ಪರ್ಯಾಯದೊಳಗಿನ ಚೇತನ ಸ್ವಭಾವ ಬಿಟ್ಟು ಹೋಗಿಲ್ಲ ಅಂಥೇಳಿ ಮಿಶ್ರ ಅಂದ್ರು, ಅಥವಾ ಪರ್ಯಾಯದೊಳಗೆ ಅಶುದ್ಧಿ ಇರುವೆಳೆದೊಳಗೂ ಕೂಡ ಚೇತನಾದ ಸ್ವೀಕಾರ ಇದೆ ಅಂಥೇಳಿ ಮಿಶ್ರ ಅಂದರೆ ಸ್ವೀಕಾರ ಇರುವುದರಿಂದ ಮಿಶ್ರ ಅಂದ್ರು. ಇರುವುದರಿಂದಲ್ಲ, ಸ್ವೀಕಾರ ಇರುವುದರಿಂದ ಇದೇ ಯಾರಿಗೆ? ಸಮಸ್ತ ಜೀವರುಗಳಿಗಿದೆ ಅಂಥೇಳಿ ಜೀವ ದ್ರವ್ಯದ ಸ್ವಭಾವ ಆಗಿದೆ, ಚೇತನ ಮಾತ್ರ ಇದೆ ಜೀವ ದ್ರವ್ಯದ. ಆದರೆ ಯಾವಾಗ ಸ್ವೀಕಾರ ಮಾಡ್ತಾನಲ್ಲ ಆವಾಗ ಅವನಿಗೆ ಪರ್ಯಾಯದೊಳಗ ಏನಾಯಿತು? ಸಮ್ಯಕ್ತ್ವ ಆಯಿತು. ಸಮ್ಯಕ್ತ್ವ ಆದ ನಂತರ ಅವನ ಪರ್ಯಾಯದೊಳಗ ಶುದ್ಧಿ ಏನಿದೆ ಅರ್ಥಾತ್ ಚೇತನ ಏನಿದೆ ಅದು ಬಿಟ್ಟು ಹೋಗುವುದಿಲ್ಲ. ಯಾವಾಗ? ಜಡಭಾವದ ಅಚೇತನ ಭಾವದ ವಿದ್ಯಮಾನತೆಯೊಳಗೆ ಚೇತನಾದ ಅಭಾವ ಆಗುವುದಿಲ್ಲ. ಈಗೂ ಆಗೇ ಇಲ್ಲಲ್ಲ, ಮಿಥ್ಯಾತ್ವ ದಶೆಯೊಳಗೂ ಕೂಡ ಆಗೇ ಇಲ್ಲ. ಹಾಗಾದ್ರೆ ಆಗೇ ಇಲ್ಲ, ಇದರಲ್ಲಿ ಯಾವ ವ್ಯತ್ಯಾಸ ಇಲ್ಲದೆ ಇರುವೆಳೆದೊಳಗ ಇದೆಲ್ಲ ಉದ್ಯಮ ಯಾವುದರ ಸಲುವಾಗಿ? ಚೇತನಾದ ಅಭಾವಂತೂ ಯಾವ ಪರ್ಯಾಯದೊಳಗ ಆಗುವುದಿಲ್ಲ. ಅಕ್ಷರದ ಅನಂತವ ಭಾಗ ಅಥವಾ ಭಾವಕಲಂಕದ ಪ್ರಚುರತೆ ಅಥವಾ ಒಂದು ಶ್ವಾಸದ 18ನೇ ಭಾಗ ಮಾತ್ರ ಜೀವನ, ಇದು ಎಲ್ಲ ಹೇಳಿದ್ರೂ ಕೂಡ ಅಥವಾ ಇದೆಲ್ಲ ಇರುವೆಳೆದೊಳಗೂ ಕೂಡ ದ್ರವ್ಯ ಗುಣದಲ್ಲಿ ಮಾತ್ರ ಚೇತನ ಇಲ್ಲ, ಪರ್ಯಾಯದೊಳಗೂ ಕೂಡ ಚೇತನ ಇದೆ. ಹೌದೇನಿಲ್ರಿ? ಇದೆ. ಇದೇ ಈ ಮಾತು ಸತ್ಯ ಇದ್ರೂ ಕೂಡ ಆ ಇರುವಿಕೆಯಿಂದ ಆ ಜೀವದ್ರವ್ಯಕ್ಕ ಯಾವುದೇ ಪ್ರಕಾರದ ಅಂಶ ಮಾತ್ರ ಕೂಡ ಸುಖ ಶಾಂತಿ ಇಲ್ಲ ಅಂಥೇಳಿ ಇರುವುದ ಮಾತು ಬೇರೆ ಇದೆ, ಸ್ವೀಕಾರ ಆಗುವ ಮಾತು ಬೇರೆ ಇದೆ. ಏನು ಸ್ವೀಕಾರ ಆಗೋದ? ನಾನು ದ್ರವ್ಯದಿಂದ ಗುಣದಿಂದ ಪರ್ಯಾಯದಿಂದ ಚೇತನ ಮಾತ್ರ ಇದ್ದೇನೆ, ಇದು ಸ್ವೀಕಾರ ಆಗೋದು ಅವಶ್ಯಕ. ಹಾಗಾದ್ರೆ ನಮಗೀಗ ಆಯ್ತಲ್ಲ, ಜೀವದ್ರವ್ಯ ಆಗಿದೆ, ದ್ರವ್ಯದಿಂದ ಗುಣದಿಂದ ಪರ್ಯಾಯದಿಂದ ಒಂದು ಚೇತನ ಮಾತ್ರ ಇದೆ. ಇದು ಸ್ವೀಕಾರ ಐತನ್ರಿ ನಮಗ. ಈ ಕಥನದ ಬಹಿರ್ಮುಖ ಜ್ಞಾನಕ್ಕ ಪರಿಚಯ ಐತ್ರಿ. ಸ್ವೀಕಾರ ಯಾವಾಗ? ಸ್ವೀಕಾರ ಯಾವಾಗ? ಯಾವಾಗ ಚೇತನಾದ ಸಂವೇದನ ಎಲ್ಲಿ? ಎಲ್ಲಿ ಚೇತನಾದ ಸಂವೇದನೆ ಎಲ್ಲಿ? ಪರ್ಯಾಯದ ಮೂಲಕ ಅನಂತ ಗುಣ ಪ್ರದೇಶದೊಳಗೆ, ಅಸಂಖ್ಯ ಪ್ರದೇಶದೊಳಗೆ ಅಭೇದ ರೂಪದಿಂದ ಶಾಂತಿಯ ಚೇತನ ಅರ್ಥಾತ್ ಶಾಂತಿ, ನಿರ್ವಿಕಲ್ಪ, ನಿರ್ವಿಕಾರ, ಅಕ್ಷುಬ್ಧ, ಅಭೇದ, ಅಖಂಡ, ಅದಕ್ಕೇನಂತಾರೆ? ಅನುಭವ ಅಂತ. ತಿಳಿತಾ ಇದೆ? ನಿರ್ವಿಕಾರ, ನಿರ್ವಿಕಲ್ಪ, ಚೇತನ ಅರ್ಥಾತ್ ಶಾಂತಿ.
ಯಾವ ಪ್ರಕಾರದ ಕ್ಷುಬ್ಧತೆ ಇಲ್ಲ. ತರಂಗ 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 ತರಂಗಿತ ಆಗ್ತಾ ಇರುವ ವೇಳೆದೊಳಗೂ ಕೂಡ ಜಲದೊಳಗೆ ಕ್ಷುಬ್ಧತೆ ಇಲ್ಲ. ತಿಳಿತಾ ಇದೆ. ತರಂಗ ಇದೇನಿಲ್ಲ, ನೀರಿಂದ ನೀರ ರೂಪದ ಪರಿಣಾಮನ ಇದೇನಿಲ್ರಿ. ತರಂಗ ಅಂದ್ರೆ ಕ್ಷುಬ್ಧತೆ ಅಲ್ಲ, ನೀರಿನ ಪರಿಣಾಮ ನೀರಿನ ರೂಪದಿಂದ ಇದೆ ಅಲ್ಲ ಅದು. ಹಾಗಾದ್ರೆ ಅದೇ ಪ್ರಕಾರ ಇಲ್ಲಿ ಪರ್ಯಾಯದೊಳಗ ಬೇಕು. ಏನ್ ಬೇಕು? ಪರ್ಯಾಯದೊಳಗ ಚೇತನಾದ ಸಂವೇದನೆ. ಪರ್ಯಾಯದೊಳಗೆ ಚೇತನಾದ ಸ್ವೀಕಾರ ಆಗ್ತಾ ಇದ್ದ ಹಾಗೆ ಅಸಂಖ್ಯ ಪ್ರದೇಶದೊಳಗೆ ಅನಂತ ಗುಣದ ಒಂದು ಸಮಯದ ಅನಂತ ಪರ್ಯಾಯಗಳಲ್ಲೆಲ್ಲ ಏನಾಗ್ತಿದೆ? ಅಕ್ಷುಬ್ಧತೆ, ಶಾಂತಿ, ನಿರಾಕುಲತೆ. ಅದು ಏನಿದೆ ಅಲ್ಲ, ಅದರ ಹೆಸರೇನಿದೆ? ಸಮ್ಯಕ್ತ್ವ ಇದೆ. ಆ ಸಮ್ಯಕ್ತ್ವ ಏನಿದೆ ಅಲ್ಲ, ಈ ದುಃಖದಿಂದ, ಈ ಸಂಯೋಗದಿಂದ, ಈ ಬಂಧನದಿಂದ, ಈ ರೋಗದಿಂದ, ಈ ಕ್ಲೇಶದಿಂದ, ಈ ಶಾರೀರಿಕ ಮಾನಸಿಕ ಜನ್ಮ ಮರಣ ಇವೆಲ್ಲವುಗಳಿಂದ ಪರಿಮುಕ್ತಿಯ ಉಪಾಯ ಇದೆ. ಏನ? ಸಮ್ಯಕ್ತ್ವ. ಸಮ್ಯಕ್ತ್ವ ಅಂದ್ರೆ ಏನ? ಪರ್ಯಾಯದೊಳಗ ಚೇತನಾದ ಸಂವೇದನೆ. ಬೇರೆ ಯಾವುದೂ ಇಲ್ಲ. ಮಾತ್ರ ಅಂಥೇಳಿ ಹೇಳಿದ್ರಲ್ಲ, ಈ ಮಾತ್ರ ಅಂಥೇಳಿ ಹೇಳುವುದರೊಳಗ ದ್ರವ್ಯ ಗುಣದಲ್ಲಂತೂ ಇಲ್ಲವೇ ಇಲ್ಲ. ಏನಿಲ್ಲ? ಅಚೇತನದ ಸಂಬಂಧ ಇಲ್ಲ. ಅಚೇತನದ ಸಂಬಂಧ ಇಲ್ಲವೇ ಇಲ್ಲ. ಎಲ್ಲಿಲ್ಲ? ದ್ರವ್ಯ ಗುಣದೊಳಗೆ ಇಲ್ಲ. ಹಾಗಾದ್ರೆ ಇಲ್ಲಿ ಮಾತ್ರ ಅಂದ್ರ ಪರ್ಯಾಯದೊಳಗ ಅದು ಇರುವುದರ ಜೊತೆಗೆ ಮತ್ತೆ ಏನೇನೆಲ್ಲ ಇದೆ ರೀ. ದ್ರವ್ಯ ಗುಣದೊಳಗೆ ಚೇತನವನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಆದ್ರೆ ಪರ್ಯಾಯದೊಳಗ ಅದು ಇರುವೆಳೆದೊಳಗೂ ಕೂಡ ಬೇರೆ ಏನೆಲ್ಲ ಬಹಳಷ್ಟು ಇದೆ, ಆ ಬಹಳಷ್ಟದ ಮಧ್ಯದೊಳಗ ಇದರದ ಪತ್ತೆ ಇಲ್ಲ. ನಮ್ಮಲ್ಲೇ ಆಗಿರೋದು ಅಷ್ಟೇ ರೀ. ಪರ್ಯಾಯದೊಳಗೆ ಚೇತನ ಇಲ್ಲ ಹೀಗೆ ಮಾತಿಲ್ರಿ. ಅದನ್ನ ಅದು ಇರುವೆಳ್ಳೆದೊಳಗ ಅದರ ಜೊತೆಯಲ್ಲಿ ಬಹಳಷ್ಟು ಅಚೇತನ. ದೇಹ ನಾನು, ಧನ ನನ್ನದು, ಪುತ್ರ ನನ್ನ ಪರಿವಾರ ನನ್ನದು, ನನಗೆ ಇವ್ರ ಸೇವೆ ಮಾಡೋದು ಅವಶ್ಯಕ ಇದೆ. ಎಷ್ಟು ಒಂದು ಸಮಯದೊಳಗದವು ಎಲ್ಲ ಭಾವ. ಅಸಂಖ್ಯಾತ ಲೋಕ ಪ್ರಮಾಣ ಏನ? ಅಚೇತನ ಭಾವದ ಸ್ವೀಕಾರ. ಹಾಗಾದ್ರೆ ಅದು ಅಸಂಖ್ಯಾತ ಲೋಕ ಪ್ರಮಾಣ ಇರುವುದೊಳಗ ಇದು ಸೂಕ್ಷ್ಮ ಇದೆ, ಬಹಳ ಸೂಕ್ಷ್ಮ ಅಂತೇಳಿ ನಿನ್ನೇನು ಮೊನ್ನೆ ಬಂದಿತ್ತಲ್ಲ, ಬಹಳ ಸೂಕ್ಷ್ಮ ಇದೆ. ಏನ? ದ್ರವ್ಯ ಪರ್ಯಾಯದ ಸಂಧಿ. ಅದಕ್ಕೆ ನಿಸ್ಸಂಧಿ ಇಲ್ಲ ಅಂಥೇಳಿ ಹಿಂದಿನ 2 ಶ್ಲೋಕದೊಳಗೆ, ಇದರ ಹಿಂದಿನ ಅದರ ಹಿಂದಿನ ಶ್ಲೋಕದೊಳಗ ಹೇಳಿದಾರೆ. ಸಂಧಿ ಇದೆ, ನಿಸ್ಸಂಧಿ ಇಲ್ಲ. ಅರ್ಥಾತ್ ಸೂಕ್ಷ್ಮ ಇದೆ ರೀ. ಅದು ಸೂಕ್ಷ್ಮ ಇದೆ. ಹಾಗಾದ್ರೆ ಅದು ಸೂಕ್ಷ್ಮ ಏನಿದೆ ಅಲ್ಲ, ಅದ ಈ ಅಸಂಖ್ಯಾತ ಲೋಕ ಪ್ರಮಾಣದ ಮಧ್ಯದೊಳಗೆ ಏನಾಯ್ತು? ಇಲ್ಲದಾಗಿ ಹೋಯಿತು. ಇದೇನಿಲ್ರಿ, ಇದೆ. ಎಲ್ಲಿದೆ ಅದ? ಎಲ್ಲಿದೆ? ಅದನ್ನು ಹುಡುಕರೆ ಸಿಕ್ಕೋದನ್ನೇ ಇಲ್ಲ. ಇಲ್ಲದಾಗಿ ಇರುವೆಳೆದೊಳಗನು ಇಲ್ಲದಾಗಿ ಹೋಯ್ತು. ರಾಶಿ ಒಂದು 50 ಚೀಲದ ರಾಶಿ ಅಷ್ಟ ಹೆಸರು ಕಾಳದವ್ರಿ. ಒಂದು ಅದರೊಳಗೆ ಕಳ್ಳಗಾಳ ಇದೆ. ಅದನ್ನೇ ಹಾಕಿ ಹುಡ್ಕೋದ. ಮಡಿಕೆ ಕಳ್ಳಗಾಳ ಇರ್ತಾವ, ಕುದಿಯೋದೇ ಇಲ್ಲ. ಹಾಗೆ ಈ ಚೈತನ್ಯ ಸ್ವಭಾವ ಅಥವಾ ರತ್ನದ ಹರಳ, ಗಾಜಿನ ತುಂಡುಗಳ 50 ಚೀಲದಷ್ಟು ಅದವ್ರೆ. ಚೀಲ ಅಂದ್ರೆ ಈಗ ಬಂದಿದ್ದಾವೆ 10 ಕಿಲೋ 25 ಕಿಲೋ ಅಲ್ಲ, 100 ಕಿಲೋ, ಕ್ವಿಂಟಲ್ ಅಂಥ 50 ಚೀಲದಷ್ಟು ರಾಶಿ ಇದೆ. ಏನ? ಗಾಜಿನ ತುಂಡುಗಳು ವರ್ಣ ಹೊಳಿತಾ ಇದ್ದಾವೆ. ಅದರೊಳಗೆ ಒಂದು ಅದೇ ಆಕಾರದ ಅಷ್ಟೇ ತೂಕದ್ದು ಒಂದು ಬೆಲೆ ಬಾಳುವ ರತ್ನ ಇದೆ. ಅದು ಎಲ್ಲಿ ಸಿಗೋದ್ರಿ? ಹಾಗೆ ಈ ಚೈತನ್ಯದ ಯಾವ
ಪರ್ಯಾಯ ಇದೆಯಲ್ಲ, ಚೇತನ ಚೇತನ ಚೇತನಾದ ಚೈತನ್ಯ ಪರ್ಯಾಯ ಅದು ಎಲ್ಲಿ ಹೋಗಿದೆ? ಅಚೇತನಮಯವಿರುವಂಥ ಅಸಂಖ್ಯಾತ ಲೋಕ ಪ್ರಮಾಣ ಭಾವಗಳೊಳಗ ಅದ ಕಳೆದು ಹೋಗಿದೆ, ತಿರೋಭೂತಾಗಿ ಹೋಗಿದೆ. ಅದರ ಸಲುವಾಗಿ ಅಪೂರ್ವ ಅನಂತ ಪುರುಷಾರ್ಥ ಮಾಡಿದ ನಂತರ ಅದರ ಶಕ್ತಿ ಇದೆ, ಸಿಗುತ್ತಿದೆ. ಯಾಕೆ ಅಂತಂದ್ರೆ ಅದರ ಜಾತಿ ಬೇರೆ ಇದೆ. ಹೇಳಿದರೆ ಇಲ್ಲಿ ಇದೇ ಕಲಶದೊಳಗೆ ಏನ ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮದ ಜೊತೆಗೆ ಬೆರೆತು ಹೋಗಿಲ್ಲ, ಅದರ ಸ್ವರೂಪ ಬೇರೆ ಇದೆ. ಓದಿತ್ತಲ್ಲ ಈಗ, ಬೆರೆತು ಹೋಗಿಲ್ಲ. ಬೆರೆತು ಹೋಗಿಲ್ಲ ಅಂದ್ರೆ ಏನ? ಅದು ದ್ರವ್ಯಕರ್ಮ ರೂಪ ಆಗಿಲ್ಲ, ಭಾವಕರ್ಮ ರೂಪ ಆಗಿಲ್ಲ, ನೋಕರ್ಮ ರೂಪ ಆಗಿಲ್ಲ, ಅದರ ಸ್ವರೂಪ ಚೇತನ ಇದೆ. ಹಾಗಾದ್ರೆ ರತ್ನ ಪರೀಕ್ಷಕನಿಗೆ ಯಾವ ಪ್ರಕಾರ ಆ ರತ್ನದ ಪರಿಚಯ ಆಗುತ್ತಿದೆಯೋ ಅದೇ ಪ್ರಕಾರ ಚೇತನಾದ ಪಾರಕ್ಷಿ ಚೈತನ್ಯ ಪ್ರಭುವಿಗೆ ಆ ಚೇತನದ ಪರಿಚಯ ನಿಯಮದಿಂದ ಆಗ್ತಿದೆ. ಅದಕ್ಕೆ ಏನು ಬೇಕಂತ ಹೇಳಿತು? ಅನಂತ ಅಪೂರ್ವ ಪುರುಷಾರ್ಥ. ಅನಂತ ಬೇಕು. ಒಂದು ಸಮಯ ಮಹಿಮಾ ಬಂತು, ಮತ್ತೆ ಬಿಟ್ಟು ಹೋಯ್ತು, ಅದು ನಡೆಯುತ್ತೆ. ಅನಂತ ಬೇಕು. ನಿರಂತರ ರುಚಿ ಬೇಕು. ಪ್ರಾರಂಭದೊಳಗೆ ಹೇಳಿದೆ, ಸರ್ವಜ್ಞ ಪ್ರಭುವಿನ ವಚನದ ಮೇಲೆ ಸಂಪೂರ್ಣ ಶ್ರದ್ಧೆ ಬೇಕು. ಮತ್ತೊಂದೇನು ಬೇಕಂತ ಹೇಳಿತು? ಇದು ಎಲ್ಲದರ ಅಸಾರತೆ. ನನಗಿದರಿಂದ ಬಿಡುಗಡೆ ಹೊಂದಲಿಕ್ಕೆ ಬೇಕು, ಬೇಡ, ಸಾಕು. 4 ಜನ ಅಣ್ಣ ತಮ್ಮಂದಿರು ಏಕತ್ರ ಇರುವಳೆದೊಳಗ ಓರ್ವಳಿಗೆ ಆ 4 ಜನ ಅಣ್ಣ ತಮ್ಮಂದಿರಿಗೆ 4 ಜನ ಪತ್ನಿಯರು ಅದಾರಲ್ಲ, ಒಬ್ಬಳಿಗೆ ಏನಾಗ್ತಿದೆ ಇನ್ನು ನನಗಾಗುವುದಿಲ್ಲ, ಬಂದಾಗಿಂದ ಮಾಡ್ತಾ ಇದ್ದೇನೆ, ನನಗೆ ಇನ್ನು ಮೇಲೆ ಆಗುವುದಿಲ್ಲ, ನನಗೆ ಬಿಡುಗಡೆ ಬೇಕು. ಆ ಪ್ರಕಾರದ ನಾನು ಅನಂತ ಕಾಲದಿಂದ ಭವದ ಮೇಲೆ ಭವ, ಭವದ ಮೇಲೆ ಭವ, ಭವದ ಮೇಲೆ ಭವ ಧಾರಣ ಮಾಡ್ತಾ ಇದ್ದೇನೆ. ಉತ್ಕೃಷ್ಟ, ನಿಕೃಷ್ಟ, ಕನಿಷ್ಠ, ಕೀಳು ತರಗತಿಯಿಂದ, ಹೀನ ಜಾತಿಯಿಂದ, ಕಸಾಯಿದ್ದ, ಮನೆ ಹೇಳ್ತನ, ಹುಳು, ಹುಪ್ಪಡಿ, ತಿರಿಯಂಚ, ವಿಷಸರ್ಪ, ಸಾಕು ಇನ್ನು ಈ ಭವ ಪರಂಪರೆಯಿಂದ ಸಂಪೂರ್ಣವಾಗಿ ಬೇಸರ ಬಂದದ್ದಿದೆ. ನನಗಿದರಿಂದ ಬಿಡುಗಡೆ. ಈ ಭಾವ ಜಾಗೃತ ಜ್ಯೋತಿ ಬೇಕು. ವೈರಾಗ್ಯದ ಕಥೆ ಕೇಳಿದ ಮೇಲೆ ವೈರಾಗ್ಯ ಭಾವ ಬರ್ತಿದೆ, ಮತ್ತು ಭೋಗದ ಕಥೆ ಕೇಳಿದ ಮೇಲೆ ಭೋಗದ ಭಾವ. ನವರಸಗಳಿಂದ ಯುಕ್ತ ಇದೆಯಲ್ಲ ನಾಟಕ, ಅವು ಆಯಾ ರಸಗಳ ಬಂದ ನಂತರ ಆಯಾ ರಸರೂಪ ಆಗ್ತದೆ. ಹಾಗೆ ನಡೆಯೋದು. ಇನ್ನು ಈಗ ನನಗೆ ಸಾಕೇ ಸಾಕು ಆಯ್ತಲ್ಲ, ಇನ್ನು 4 ದಿವಸ ಇದೆ. ಈ ಪ್ರಕಾರ ಇಂಥ ಒಂದು ಶುಭ ದಿನದಂದು 4 ಮಕ್ಕಳು, ಆ 4 ಮಂದಿ ಅಣ್ಣ ತಮ್ಮಗೆ 4 ವಿಭಾಗ. ಆವಾಗ ಹಾಗೆ ನಡೆದಿರ್ತಿದ್ದೇನಿಲ್ಲ, ತೀರಾ ಸಾಕಾಗಿ ಹೋಗಿರುವಂಥದ್ದು. ಅದರ ಆಶೆ ಮೇಲೆ ನಡೆದಿರ್ತಿದೆ. ಯಾವುದ ಇಂಥ ಒಂದು ಶುಭ ದಿವಸದಂದು ನಮ್ದು ಈಗ ಮನೆ ಬೇರೆ ಆಗ್ತದೆ. ಈ ಒಂದು ವಿಶ್ವಾಸದ ಮೇಲೆ ರಸ ಇರುವುದಿಲ್ಲ, ರುಚಿ ಇರುವುದಿಲ್ಲ. ಅದೇ ಪ್ರಕಾರ ಒಳಗಿನ ವಸ್ತುವಿನ ರುಚಿ ಭವದಿಂದ ರಹಿತ ಅಸಂಖ್ಯ ಪ್ರದೇಶದೊಳಗ ಯಾವ ಚೈತನ್ಯಮಯ ಅನಂತ ಗುಣಗಳನ್ನು ಒಳಗೊಂಡಿರುವಂಥ ಅಭೇದ ಚಿನ್ಮಹತ್ರ ಆತ್ಮವಸ್ತು ಸರ್ವಜ್ಞ ಪ್ರಭುವಿನಿಂದ ನಿರೂಪಿಸಲ್ಪಟ್ಟಿರುವಂಥ ನಿಜ ತತ್ವ ಅದು ಇನ್ನು ನನಗೆ ಪ್ರಾಪ್ತ ಆಗುತ್ತಿದೆ. ಭವ ಪರಂಪರೆಯಿಂದ ಬಿಡುಗಡೆ ಹೊಂದುತ್ತಿದೆ. ನಿರಾಕುಲ ಶಾಂತಿಯ ಸಾಗರದೊಳಗೆ ಸ್ವಾಧೀನತೆಯಿಂದ ಮುಳುಗೇಳುವಂಥ ಮಂಗಲಮಯ ಜೀವನ ನನ್ನದಾಗುತ್ತಿದೆ ಅನ್ನುವಂಥ ಅಭಿಲಾಷೆ ನಿಶ್ಚಿತವಾಗಿ ಅಂಥ ಅಭಿಲಾಷೆ ಮೂಡಿ ಬಂದ ನಂತರ ಈ ಜೀವ ಯಾವೋ ಮಾಡ್ತಾ ಇರ್ತಾನ್ರಿ. ಏನ ಸಂಸಾರದ ಕಾರ್ಯಗಳನ್ನು, ದೇಹದ ಕಾರ್ಯಗಳನ್ನು. ಆದರೆ ಅಲ್ಲಿ ಪುರುಷಾರ್ಥದೊಳಗೆ ಸ್ವಲ್ಪ ಕೂಡ ಕುಂಠಿತ ಆಗುವುದಿಲ್ಲ, ಅದರೊಳಗೆ ಸ್ವಲ್ಪ ಕೂಡ ನ್ಯೂನತೆ ಬರುವುದಿಲ್ಲ. ಧ್ಯೇಯ ಇಟ್ಕೊಂಡ ಮತ್ತು ಉದ್ಯಮ ಮಾಡ್ತಾ ಇದ್ದ ಅಂತಂದ್ರೆ ನಿಯಮದಿಂದ ಸಮ್ಯಕ್ ದರ್ಶನ ಆಗ್ತಿದೆ.
बहार सुंदर गुणस्थान नाव येताना तिथे अशी अवस्था होते का जीवाची ಮಿಶ್ರ ಗುಣಸ್ಥಾನದ ಮಾತು ಬೇರೆ आहे ಮಿಶ್ರ ಗುಣಸ್ಥಾನದ ಮಾತು ಬೇರೆ ಇದೆ ರೀ ಮಿಶ್ರ ಧಾರಾದ ಮಾತು ಬೇರೆ ಇದೆ ಸಾಧಕ ಅವಸ್ಥೆಯಲ್ಲಿ ಮಿಶ್ರ ಧಾರ ಹೇಳಿತು ಮಿಶ್ರ ಗುಣಸ್ಥಾನದಿಂದ ನಾಲ್ಕನೇ ಗುಣಸ್ಥಾನ ಬರುವುದಿಲ್ಲ ನಾಲ್ಕನೇ ಗುಣಸ್ಥಾನದಿಂದ ಇಳಿಯುವೆಳೆದೊಳಗೆ ಮಿಶ್ರ ಮಿಥ್ಯಾತ್ವ ಸಾಸಾಧನ ಸಮ್ಯಕ್ ಮಿಥ್ಯಾತ್ವ ಅಂತಂದ್ರೆ ಮಿಶ್ರ ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನ ಏನಿದೆ ಅಲ್ಲ ಅದ ಕ್ರಮದಿಂದ ಮೇಲೆ ಹೋಗುವ ಎಳೆದೊಳಗೆ ಬರುವುದಿಲ್ಲ ಕೆಳಗೆ ಬರುವ ಎಳೆದೊಳಗೆ ಬರ್ತೀವಿ ಮಿಥ್ಯಾತ್ವದಿಂದ ಜೀವ ನೇರವಾಗಿ ಸಮ್ಯಕ್ತ್ವದೊಳಗೆ ಹೋಗ್ತಾನೋ ಸಮ್ಯಕ್ತ್ವದಿಂದ ಆ ಜೀವದ ಯಾವ ಎಳೆದೊಳಗ ಪುರುಷಾರ್ಥದ ದುರ್ಬಲತೆ ಅಥವಾ ಒಂದು ಸಮಯ ಆತ್ಮನ ಸಂಸ್ಪರ್ಶ ಆದ ನಂತರ ಮತ್ತೆ ಪುನಃ ಕೆಳಗೆ ಬರ್ತಿದೆಯಲ್ಲ ಆ ವೇಳೆದೊಳಗ ಆ ಗುಣಸ್ಥಾನ ಸೂಕ್ಷ್ಮ ಅಂತರ ಮುಹೂರ್ತ ಕಾಲ ಇರ್ತದೆ ಮಿಶ್ರ ಗುಣಸ್ಥಾನ ಸಮ್ಯಕ್ ಮಿಥ್ಯಾತ್ವ ಅಂಥೇಳಿ ಅದಕ್ಕೆ ಹೇಳ್ತಾರೋ ಅಲ್ಲಿ ಸಮ್ಯಕ್ತ್ವದ ಸ್ವೀಕಾರ ಆತ್ಮನ ಯಾವ ಅನುಭೂತಿ ಆಗಿದೆ ಅದರದ ಸ್ವೀಕಾರ ಅದರದ ರಸ ಅದರದ ಸಂವೇದನ ಅದರದ ಪ್ರಭಾವ ಆತ್ಮನ ಪ್ರದೇಶದಲ್ಲಿ ಇದ್ದರೂ ಕೂಡ ಜೀವ ನಿಯಮದಿಂದ ಮತ್ತೆ ಮಿಥ್ಯಾತ್ವ ಗುಣಸ್ಥಾನವನ್ನು ಸ್ಪರ್ಶ ಮತ್ತು ಪುರುಷಾರ್ಥ ಮಾಡಿದ ನಂತರ ಅವನಿಗೆ ಮತ್ತೆ ಪುರುಷಾರ್ಥ ಅಂದ್ರೆ ತಕ್ಷಣ ಆಗುವುದಿಲ್ಲ ಆದ್ರೂ ಕೂಡ ಅಂತರ್ಮುಹೂರ್ತದೊಳಗೆ ಅವನು ತೀವ್ರ ಪುರುಷಾರ್ಥ ಮಾಡಿದ ಅಂತಂದ್ರೆ ಆ ಸಮ್ಯಕ್ತ್ವ ನಿಯಮದಿಂದ ಉಳಿದು ಬಿಡ್ತಿದೆ ಒಂದು ಸಲ ಆತ್ಮನ ಅನುಭೂತಿ ಆಯಿತು ಅಂತಂದ್ರೆ ನಿಯಮದಿಂದ ಬಿಟ್ಟು ಹೋಗ್ತಿದೆ ಕೆಳಗೆ ಬರ್ತಿದೆ ಮತ್ತು ಕಾಲಲಬ್ಧಿ ಇರಲಿಲ್ಲ ಅಂತಂದ್ರೆ ಅವ ಅರ್ಧ ಪುದ್ಗಲ ಪರಾವರ್ತನೆ ಕೂಡ ಅಲ್ಲಿ ಉಳಿತಾನೆ ಎಲ್ಲಿ ಮಿಥ್ಯಾತ್ವದೊಳಗೆ ಆದರೆ ಸಮ್ಯಕ್ ಮಿಥ್ಯಾತ್ವ ಅನ್ನುವಂಥ ಗುಣಸ್ಥಾನ ಏನಿದೆಯಲ್ಲ ಅದು ಸೂಕ್ಷ್ಮ ಅಂತರ್ಮುಹೂರ್ತ ಕಾಲ ಇದು ಮಿಶ್ರಧಾರ ಬೇರೆ ಮಿಶ್ರ ಗುಣಸ್ಥಾನ ಬೇರೆ ಮಿಶ್ರಧಾರ ಇದ ನಾಲ್ಕನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದವರೆಗೆ ಇರ್ತಿದೆ ಮುಖ್ಯ ರೂಪದಿಂದ 4ನೇ 5ನೇ 6ನೇ ಇವಕ್ಕೂ ಮಿಶ್ರಧಾರ ಅಂತಿದ್ದಾರೆ ಯಾಕೆ ಅಂತಂದ್ರೆ 7ರಿಂದ ಏನದವಲ್ಲ ಅಲ್ಲಿ ಅಶುದ್ಧತೆ ಅಬುದ್ಧಿಪೂರ್ವಕ ಇರ್ತಿದೆ ಆದ್ರೆ ಇವು 3 ಗುಣಸ್ಥಾನ ಏನದವು ಬುದ್ಧಿಪೂರ್ವಕ ರಾಗಾದಿಗಳ ಇರುವೆಳೆದೊಳಗೂ ಕೂಡ ಅವನಲ್ಲಿ ಶುದ್ಧಿಯ ಹಾನಿ ಆಗುವುದಿಲ್ಲ ಅಂಥೇಳಿ ಮಿಶ್ರ ಧಾರ ಮಿಶ್ರ ಗುಣಸ್ಥಾನ ಬೇರೆ ಮಿಶ್ರ ಧಾರ ಬೇರೆ ಜೀವ ದ್ರವ್ಯದ ಸ್ವಭಾವವು ಯಾರಿಗಿದೆ ಇದು ಕಥನ ಯಾರಿಗೆ ಸಮ್ಯಕ್ತ್ವ ಪ್ರಾಪ್ತ ಮಾಡಿಕೊಳ್ಳೋದು ಒಂದೇ ಒಂದು ಧ್ಯೇಯ ಜೀವನದೊಳಗಿದೆಯೋ ಒಂದು ಎರಡನೇದ ಸರ್ವಜ್ಞರ ವಚನದ ಮೇಲೆ ಅರೆ ಟೋಡರ ಮಲ್ಲರು ಹೇಳಿರಲ್ಲ ಜಿನೇಂದ್ರರು ಅನ್ಯಥಾವಾದಿಗಳಿರುವುದಿಲ್ಲ ಅವರು ಅನ್ಯಥಾ ಹೇಳೋ ಸಾಧ್ಯ ಇಲ್ಲ ಅರೆ 100 ಜನ ಇಂದ್ರರಿಂದ ವಂದಿತ ಬಾಹ್ಯ ದಶ ಇದೆ ಮತ್ತು ಒಳಗಡೆ ಅನಂತ ಚತುಷ್ಟಯದೊಳಗ ಅಂತರ್ನಿಮಗ್ನ ಇದ್ದಾರೆ ಅವರ ಅಸತ್ಯ ಯಾತಕ್ಕೆ ಹೇಳ್ತಾರೆ ಹೇಳೋ ಸಾಧ್ಯನೇ ಇಲ್ಲ ನಮ್ಮ ಕಡೆಯಿಂದ ಅವ್ರಿಗೆ ಏನು ಕಾರ್ಯ ಆಗಬೇಕಾಗಿದೆ ಅಸತ್ಯ ಹೇಳಿ ಅದಕ್ಕೆ ವಕ್ತಾನ ಲಕ್ಷಣ ಹೇಳುವುದೊಳಗೆ ಅದೇ ಟೋಡರ್ ಮಲ್ಲರು ಏನು ಹೇಳಿದ್ರು ಶ್ರೋತೃವಿನಿಂದ ಏನಾದರೂ ಕಾರ್ಯ ಸಾಧಿಸೋದು ಅಥವಾ ಶ್ರೋತೃಗಳ ಮೂಲಕ ಜೀವನೋಪಾಯ ನಡೆಸುವಂಥ ಯಾವ ವಕ್ತ ಅದನ್ನು ಅವನು ಸತ್ಯ ವಕ್ತ ಆಗಲಿಕ್ಕೆ ಸಾಧ್ಯ ಯಾಕೆ ಅಂತಂದ್ರೆ ಕೊಡುವವನ ಮನಸ್ಸಿಗೆ ನೋವಾಗೋ ಹಾಗೆ ಅವನು ಹೇಳೋದನ್ನ ಇಲ್ಲಲ್ಲ ಮತ್ತ ನೋವು ಆಗುವಂಥದ್ದನ್ನು ಉಪದೇಶ ಇದೆ ರೀ ಜಿನಾಗಮದೊಳಗೆ ಹೌದಿಲ್ಲ ಯಾಕೆ ಅಂತಂದ್ರೆ ಇವನಿಗೆ ಯಾವುದು ಬೇಕಿದೆಯೋ ಅದರಿಂದ ಸುಖ ಆಗುವುದಿಲ್ಲ ಯಾವುದು ಸುಖದ ಮಾರ್ಗ ಇದೆಯಲ್ಲ ಅದು ಇವನ ಮನುಷ್ಯಗೆ ಒಪ್ಪಿಗೆ ಇದುವರೆಗೆ ಆಗಿಲ್ಲ ಇನ್ನು ಆಗುವುದಿಲ್ಲ ಹೀಗೆ ಮಾತಿಲ್ಲ ಇದುವರೆಗೆ ಅದಕ್ಕೆ ಧರ್ಮದ ವಕ್ತ ವೀತರಾಗ ಧರ್ಮದ ಜೈನ ಧರ್ಮದ ವಕ್ತಾನ ಸ್ಥಾನ ಬಹಳ ದೊಡ್ಡದು ನಮ್ಮಂಥವ್ರಿಗೆ ಅದು ಸ್ವಲ್ಪ ಕೂಡ ನಡೆಯುವುದು ನಮ್ಮ ಅಂತರಂಗದೊಳಗೆ ಏನಿರ್ತಿದೆ ಏನಾದರೂ ಕಠೋರ ಸತ್ಯ ಹೇಳಿದ್ರೆ ನಾಳೆ ಬರ್ಲಿಕ್ಕಿಲ್ಲ ಅವರು
ಹೌದು. ಆದರೆ ವಾಸ್ತವದಲ್ಲಿ ಒಂದು ಸ್ವಲ್ಪ ಇದೇ ಮಾರ್ಗದಿಂದ, ಸತ್ಯದ ಮಾರ್ಗದಿಂದ ವಿಕಲ್ಪಾತ್ಮಕವಾಗಿ ಕೂಡ ಗಮನ ಮಾಡಿದ ನಂತರ ಅವರು ಬರೆದಿದ್ದರೆ ನನ್ನ ಆತ್ಮಕಲ್ಯಾಣಿಯನ್ನು ನಿಲ್ಲುವುದಿಲ್ಲಲ್ಲ, ಬರುವುದರಿಂದ ನನ್ನ ಆತ್ಮನಿಗೆ ಲಾಭ ಆಗ್ತಿದೆ ಹೀಗೆಲ್ಲಲ್ಲ. ಈ ಸತ್ಯದ ವಿಕಲ್ಪದೊಳಗೆ ಒಂದು ಅಂಶ ಕೂಡ ಗ್ರಹಣ ಆಯಿತು ಅಂತಂದ್ರೆ ಅವ ಜಿನಾಗಮದಲ್ಲಿರುವಂಥ ಸತ್ಯವನ್ನು ಹೇಳುವುದರ ಸಲುವಾಗಿ ಹಿಂದೆ ಮುಂದೆ ನೋಡುವುದಿಲ್ಲ. ಸತ್ಯ ಕಠೋರನೇ ಐತೆ, ಕಠೋರನೇ ಐತೆ, ನಿಜವಾಗಿ ಕಠೋರ. ದೇಹದಿಂದ ಧರ್ಮ ಆಗುವುದಿಲ್ಲ, ದೇಹದಿಂದ ಸುಖ ಆಗುವುದಿಲ್ಲ. ಇವೆಲ್ಲ ನಮಗೆ ಕೇಳಿ ಕೇಳಿ ಏನಂತೀರಿ, ದಡ್ಡ ಬಿದ್ದಿದೆ ಅಂಥೇಳಿ ನಮ್ಗೆ ಏನು ಅನಿಸೋದಿಲ್ಲ. ಬಸ್ಸಿಗೆ ಹೋದರೆ ಧರ್ಮ ಆಗುವುದಿಲ್ಲ. ಇದು ಯಾವ್ರೆ ಹೊಸ ಮನುಷ್ಯ ಕೇಳಿದ ಅಂತಂದ್ರೆ ಅವ್ರ ಧರ್ಮ ಅಲ್ಲಿ ಬೇರೆ ಏನೋ ಹೇಳ್ತಾ ಇದ್ದಾರೆ ಅನ್ನಿಸ್ತು. ಬಸ್ಸಿಗೆ ಹೋಗೋದು ಧರ್ಮ ಅಂಥೇಳಿ ನಂಬಿಕೆ ಇರ್ತಿದೆ ಅಂಥೇಳಿ ಅವನಿಗೆ ಇದು ಕಥನ, ಇದು ಧರ್ಮದ ಕಥನ ಅನಿಸೋದಿಲ್ಲ. ಇಂಥ ಕಥನ ಮಾಡುವಂಥವ್ರು ಅವನಿಗೆ ಇಷ್ಟ ಆಗುತ್ತೆ. ಬಿಡೋದನ್ನು ಕೇಳ್ತಾರೆ. ಇದೆಲ್ಲ ಹೊಸ ತಂದೆ ಅಂತಾರೆ ನೋಡಿ. ಚಿತಃ ಚಿನ್ಮಯ ಭಾವ ಏವ ಏವ ಏನ ಜೀವದ್ರವ್ಯದ ಸ್ವಭಾವವು ಚೇತನ ಮಾತ್ರವಿದೆ, ನಿಶ್ಚಯದಿಂದ ಹೀಗೇ ಇದೆ. ಹಿಂದೆ ಕೂಡ ಈ ಹಿಂದಿನ ಕಲಿಸೋದಕ್ಕಿಂತ ಮೊದಲಿನ ಕಲಿಸಿದೊಳಗೆ ನಿಶ್ಚಿತವಾಗಿ ಹೀಗೆ ಇದೆ, ನಿಶ್ಚಯದಿಂದ ಹೀಗೆ ಇದೆ ಅನ್ನುವ ವಚನ ಬಂದದ್ದಿತ್ತು. ಅದು ಹಾಗೇ ಇದೆ ಅಂಥೇಳಿ ನಂಬುವ ಸಮಯ ಬಂದಿದೆ.